ನಮಸ್ಕಾರ. ಕ್ರೈಮ್ ಫೈಲ್ನ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ವರದಕ್ಷಿಣೆಯಂತಹ ಪ್ರಕರಣಗಳಲ್ಲಿ ಚಿಕ್ಕ ವಯಸ್ಸಿನ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಆತ್ಮಹತ್ಯೆಯ ರೂಪದಲ್ಲಿ ಕೊಲೆ ಆಗೋದನ್ನ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಇವತ್ತಿನ ಕ್ರೈಮ್ ಫೈಲ್ನಲ್ಲಿ ಇಂಥದ್ದೇ ಒಂದು ಕಥೆನ ನಾವು ನಿಮ್ಗೆ ಹೇಳ್ತೀವಿ. ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರೋ ಅನೇಕ ಸಂಸಾರಗಳು ವಾಸಿಸೋ ಒಂದು ದೊಡ್ಡ ವಠಾರದಲ್ಲಿ 10 ವಯಸ್ಸಿನ ಯುವತಿಯೊಬ್ಬಳು ಸುಟ್ಟ ರೀತಿಯಲ್ಲಿ ಮನೆಯೊಳಗೆ ಸಾವನ್ನಪ್ತಾಳೆ. ಜೂನ್ 13, 2009 ಶನಿವಾರ. ಇನ್ನು ಎಷ್ಟೊತ್ತು ಅಂತ ರೋಡಲ್ಲೇ ಆಡ್ತಿರ್ತೀರಾ? ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಯಾಕಮ್ಮ ಇನ್ನೊಂದ್ ಸ್ವಲ್ಪ ತಟ್ಟಾಡ್ತೀವಿ, ತಡಿಯಮ್ಮ. ಆಡಿ ಸಾಕು, ಮನೆಗೆ ಹೋಗಿ ಓದ್ಕೊ ಹೋಗಿ. ನಿಮ್ಮ ಅಪ್ಪ ಬಂದ್ರೆ ನನ್ಗುಗಿತಾರೆ. ಅಪ್ಪ ಏನ್ ಬೈಯಲ್ಲ, ತಡಿಯಮ್ಮ, ಇನ್ನೊಂದ್ ಸ್ವಲ್ಪ ತಟ್ಟಾಡ್ತೀವಿ. ಆಟ ಆಡಿ ಸಾಕು. ನಾನು ಮಾರ್ಕೆಟ್ ಹೋಗಿ ತರಕಾರಿ ತರ್ತೀನಿ. ನಾನ್ ಬರೋಷ್ಟ್ರಲ್ಲಿ ನೀವಿಬ್ರು ಮನೇಲಿ ಕುತ್ಕೊಂಡು ಓದ್ತಾ ಇರ್ಬೇಕು. ಆಯ್ತು, ನೀನ್ ಹೋಗುದ್ ಬಾ, ನಾವಿಬ್ರು ಕುತ್ಕೊಂಡು ಓದ್ಕೋತಿರ್ತೀವಿ. ನಿತ್ಯ ನಡಿಯ, ಮನೆಗೆ ಹೋಗೋಣ. ಇರಕ್ಕ ಇನ್ನೊಂದ್ ಸ್ವಲ್ಪ ಆಟ ಆಡೋಣ. ಅಮ್ಮ ಬರೋರ್ಗು ಟಿವಿ ನೋಡ್ತೀರ, ನಾನ್ ನಡಿಯ. ಸರಿ, ನೀನ್ ನಡಿ, ನನ್ ಮುಖ ತೊಳ್ಕೊ ಬರ್ತೀನಿ. ನಿತ್ಯ, ಏನಮ್ಮ? ಎಲ್ಲೇ ಕವಿತಾ? ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ಲ ಅಂದ್ರೆ ಎಲ್ಲಿ ಹೋದ್ಲು? ಆಟ ಆದ್ಮೇಲೆ ಒಳಗ್ ಬರ್ಲೇ ಇಲ್ಲ ಅಮ್ಮ. ಮುಖ ತೊಳ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಅವಳು ಯಾವಾಗ್ಲೂ ಇದೇ ಆಗೋಯ್ತು. ಯಾವಾಗ ನೋಡಿದ್ರು ಆಟ ಆಟ. ಹೋಗು, ಅವಳು ಎಲ್ಲಿದ್ದಾಳೋ ಹುಡುಕಿ ಕರ್ಕೊಂಬ ಹೋಗು. ನಿನ್ಗೆ ಹೇಳ್ತಿರೋದು. ಇರಮ್ಮ, ಹೋಗ್ತೀನಿ. ಇರಮ್ಮ ಹೋಗು ಅಂದ್ರೆ ಯಾವಾಗೂ ನಿಂಗೆ ಇದೇ ಆಗೋಯ್ತು. ಹೋಗು, ಅವಳು ಎಲ್ಲಿದ್ದಾಳೋ ಕರ್ಕೊಂಬ ಹೋಗು. ಅಮ್ಮ, 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 ಕವಿತಾ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಅಮ್ಮ. ಯಾರ ಮನೇಲೂ ಇಲ್ಲ. ಹೌದಾ? ಎಲ್ಲೋದ್ಲು ಇವಳು? ಸರಿ, ನಿನ್ ಮನೇಲೆ ಇದು ಓದ್ಕೋತಾ ಇರು. ನಾನು ಎಲ್ಲಿದ್ದಾಳೆ ಅಂತ ಹುಡ್ಕೊ ಬರ್ತೀನಿ. ಕವಿತಾ, 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 ಕವಿತಾ ಬರ್ಲಿಲ್ವಾ? ಎಲ್ಲಿ ಹೋದ್ಲು ಇವಳು? ಕವಿತಾ, ಕವಿತಾ, ಕವಿತಾ ನೋಡುತ್ತಾ? ಕವಿತಾ, 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 ಯತೀಶ, ಕವಿತಾ ನೋಡ್ದ? ಚೈತ್ರ, ಕವಿತಾ ನೋಡ್ದ? ತುಳಸಿ, 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 ನಮ್ ಕವಿತಾ ನೋಡ್ದ? ಈಗಷ್ಟೇ ಇಲ್ಲೇ ಇಬ್ರು ಆಟ ಆಡ್ತಿದ್ರು. 1 ಅವರ್ ಮುಂಚೆ ನೋಡಿದೀನಿ. ನಾನು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಆಟ ಆಡ್ತಿದ್ರು. ಮನೆಗ್ ಬಂದ್ ನೋಡ್ತೀನಿ, ಬರೀ ನಿತ್ಯ ಒಬ್ಳೇ ಇದ್ದಾಳೆ. ಇಲ್ಲೇ ಎಲ್ಲಾದ್ರೂ ಆಟ ಆಡ್ತಿರ್ತಾಳೆ, ಬರ್ತಾಳೆ ಬಿಡಿ. ಅಲ್ಲ ತುಳಸಿ, ದಿನೇ ದಿನೇ ಬೆಳೀತಾ ಇದ್ದಾಳೆ. ಅವಳಿಗೊಂಚೂರು ಇನ್ನೂ ಬುದ್ಧಿನೇ ಬಂದಿಲ್ಲ. ಯಾವಾಗ ನೋಡಿದ್ರು ಅಲ್ಲಿ ಇಲ್ಲಿ ತಿರ್ಗಾಡ್ತಾನೆ ಇರ್ತಾಳೆ. ಆಟೋ ಅಂದ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಅವಳಿಗೆ. ಯಾಕೆ ಕೋಪ ಮಾಡ್ಕೋತೀರಾ? ಬರ್ತಾಳೆ ಬಿಡಿ ಅಕ್ಕ. ಹಾಗಲ್ಲ ತುಳಸಿ, ನೀನೇ ನೋಡ್ತಿದ್ಯಲ್ಲ, ಕಾಲ ಎಷ್ಟು ಕೆಟ್ಟೋಗಿದೆ. ಟಿವಿಲ್ ಬರೋ ನ್ಯೂಸ್ ನೋಡ್ತಾ ಇದ್ರೆ ಭಯ ಆಗುತ್ತೆ. ಯಾಕಕ್ಕ ಹೆದರ್ಕೋತೀರಾ? ನಾನು ಹುಡ್ಕೊಂಡ್ ಬರ್ತೀನಿ, ಗಾಬರಿ ಆಗ್ಬೇಡಿ. ಗಾಬರಿ ಅಲ್ಲಮ್ಮ ತುಳಸಿ, ನಮ್ಗಿರೋರು 2 ಹೆಣ್ಮಕ್ಳು. ಅವ್ರನ್ನ ಎಷ್ಟು ಎಚ್ಚರಿಕೆಯಿಂದ ನೋಡ್ಕೊಂಡ್ರು ಸಾಕಾಗಲ್ಲ. ಈಗ ನಮ್ಮ ಮನೆಯವ್ರು ಬಂದ್ರೆ ಅವ್ರ ಕೈಲಿ ಬೇರೆ ಬೈಸ್ಕೋಬೇಕು. ಗಂಡಸ್ರಿಗೇನಕ್ಕ ಬರೀ ಬೈಯೋದೇ ಕೆಲಸ. ಅವ್ರಿಗೇನ್ ಗೊತ್ತಾಗ್ಬೇಕು ಮನೇಲಿ ಮಕ್ಳು ನೋಡ್ಕೊಳ್ಳೋ ಕಷ್ಟ? ನೀವೇನು ಗಾಬರಿ ಆಗ್ಬೇಡಿ. ನಾನು ಅವಳ ಫ್ರೆಂಡ್ ಮನೇಲಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ, ಸರಿನಾ? ರಾತ್ರಿ 9 ಗಂಟೆ. ಯಾಕೆ, ಏನಾಯ್ತು? ಏನು ಟೆನ್ಷನ್ ಅಲ್ಲಿದ್ಯಾ? ಅದು ಮಧ್ಯಾಹ್ನದಿಂದ ಕವಿತಾ ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಎಲ್ಲೂ ಕಾಣಿಸ್ತಿಲ್ಲ ಅಂತಂದ್ರೆ ಏನರ್ಥ? ನೀನೇನ್ ಮಾಡ್ತಿದ್ದೆ? ನಾನು ಮಧ್ಯಾಹ್ನದಿಂದ ಎಲ್ಲಾ ಕಡೆ ಹುಡುಕ್ತಾ ಇದ್ದೀನ್ರಿ, ಆದ್ರೆ ಎಲ್ಲೂ ಕಾಣ್ಲಿಲ್ಲ. ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಇಬ್ರು ಕೆಳಗಡೆ ಆಟ ಆಡ್ತಿದ್ರು. ಅಲ್ಲಿಂದ ಬಂದ್ ನೋಡೋ ಅಷ್ಟ್ರಲ್ಲಿ ನಿತ್ಯ ಒಬ್ಳೇ ಇದ್ದಾಳೆ. ಮತ್ತೆ ಯಾಕೆ ನನ್ಗೆ ಹೇಳಿಲ್ಲ? ಫೋನ್ ಯಾಕೆ ಮಾಡ್ಲಿಲ್ಲ? ಇಲ್ಲೇ ಎಲ್ಲ ಆಡ್ಕೊಂಡಿರ್ತಾಳೆ, ಬರ್ತಾಳೆ ಅಂತ ನಾನು ಸುಮ್ಮನಾದೆ. ಫೋನ್ ಮಾಡಿ ನಿಮ್ಗೆ ಯಾಕೆ ಗಾಬರಿ ಮಾಡೋದು ಅಂತ ನಾನು ಮಾಡ್ಲಿಲ್ಲ. ಎಂತ ಕೆಲಸ ಮಾಡಿದೆ ನೋಡು. ಹೆಣ್ಮಕ್ಳು ನೋಡ್ಕೊ ಅಂತ ಮನೆಯಲ್ಲಿ ಬಿಟ್ಟಿದ್ರೆ ಏನ್ ಮಾಡ್ತಿರ್ತೀಯ ಮನೆಯಲ್ಲಿ ಕುತ್ಕೊಂಡು? ನಾನು ಹೊರಗಡೆ ಹೋಗಿದ್ದೆ ರೀ. ಬಂದ್ ಇವಳನ್ನ ಕೇಳಿದ್ರೆ ಇವಳು ಏನು ಗೊತ್ತಿಲ್ಲ ಅಂತ ಇದ್ದಾಳೆ. ಏನಮ್ಮ ನಿತ್ಯ,
ಅಕ್ಕ ಆಟ ಆದ್ಮೇಲೆ ಎಲ್ಗಮ್ಮ ಹೋದ್ಲು? ಆಟ ಆದ್ಮೇಲೆ ನನ್ನ ಮನೆಗೆ ಕಳ್ಸಿದ್ಲಪ್ಪ. ಆಮೇಲೆ ಮುಖ ತೊಳ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಎಲ್ಲೋದ್ಲೋ ಗೊತ್ತಿಲ್ಲ. ಏನಾಯ್ತು ಲೋಕೇಶಣ್ಣ? ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ಕವಿತಾ ಬೆಳಗ್ಗೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಈಗ ತಾನೇ ಕೆಲಸ ಮುಗಿಸಿ ಮನೆಗೆ ಬಂದೆ. ಇವಳು ನನ್ಗೊಂದು ಫೋನ್ ಕೂಡ ಮಾಡದೆ ಸುಮ್ಮನೆ ಕೂತಿದ್ದಾಳೆ. ಇಲ್ಲ ಅಣ್ಣ, ನಾವಿಬ್ರು ಹುಡುಕ್ತಾನೆ ಇದೀವಿ. ನಾನ್ ನೋಡ್ದಾಗ ಇಲ್ಲೇ ಆಟ ಆಡ್ಕೊಂಡಿದ್ಲು. ಆಮೇಲೆ ಎಲ್ಲೋದ್ಲೋ ಗೊತ್ತಾಗ್ತಾ ಇಲ್ಲ. ಅದೇ ಅಮ್ಮ, ಈ ಪೇಪರಲ್ಲಿ ಟಿವಿಲಿ ಬರೋ ನ್ಯೂಸ್ಗಳನ್ನೆಲ್ಲ ನೋಡಿದ್ರೆ ಭಯ ಆಗುತ್ತಮ್ಮ. ಅದಕ್ಕೆ ಇವಳನ್ನ ಮನೇಲೆ ಮಕ್ಕಳು ನೋಡ್ಕೊಂತ ಬಿಟ್ಟಿದ್ದೆ. ಆದ್ರೆ ಇವಳು ನೋಡಿದ್ರೆ ಅಣ್ಣ, ಇವಾಗ ಜಗಳಾಡೋ ಹೊತ್ತಲ್ಲ. ಮೊದಲು ಕವಿತೆ ಎಲ್ಲೋಗಿದ್ದಲ್ಲ ಹುಡ್ಕೊಂಡ ಬನ್ನಿ. ಈಗಾಗಲೇ ರಾತ್ರಿ 9 ಗಂಟೆ ಆಯ್ತು. ಎಲ್ಲಿ ಅಂತ ಹುಡ್ಕೋದು? ಲೋಕೇಶಣ್ಣ, ಸ್ವಲ್ಪ ಆಚೆ ಹೋಗಿ ಹುಡ್ಕೋಣ ಬನ್ನಿ. ಮೊದಲೇ ವಿಷಯ ಗೊತ್ತಾಗಿದ್ರೆ ನಾವು ಎಲ್ಲ ಕಡೆ ಹುಡ್ಕೋದಾಗಿತ್ತು. ನಾವ್ ಈಗ ತಾನೇ ತುಳಸಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಗಾಬರಿ ಆಗೋದೇನು ಬೇಡ, ಬನ್ನಿ ಎಲ್ಲ ಸೇರಿ ಹುಡ್ಕೋಣ. ಹೀಗೆ ಸುಮಾರು ಮನೆಗಳಿರೋ ವಠಾರದಿಂದ ದಿಢೀರಂತ 13 ವರ್ಷದ ಹುಡುಗಿ ಒಬ್ಳು ಕಾಣೆ ಆಗ್ತಾಳೆ. ವಠಾರದವರೆಲ್ಲ ರಾತ್ರಿ ಇಡೀ ಹುಡುಕಾಡಿದ್ರು ಕವಿತಾ ಸಿಗೋದಿಲ್ಲ. ಯಾರಾದ್ರೂ ಬಾಯ್ ಫ್ರೆಂಡ್ ಜೊತೆ ಓಡ್ ಹೋದ್ಲೇನೋ ಅನ್ನೋದಕ್ಕೆ ಆಕೆಗೆ ಇನ್ನೂ ಚಿಕ್ಕ ವಯಸ್ಸು. ಹೀಗೆಲ್ಲ ಅವಾಂತರ ಮಾಡಿಕೊಂಡು ಓಡ್ ಹೋಗೋ ವಯಸ್ಸು ಅವಳದಲ್ಲ. ಕವಿತಾ ಕಾಣೆ ಆದ ಮೇಲೆ ಅವಳ ತಂದೆ ತಾಯಿ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಇದು ಅವರ ಆತಂಕನ ಇನ್ನಷ್ಟು ಹೆಚ್ಚುತ್ತೆ. ಕವಿತಾ ಕಾಣೆ ಆಗಿರೋ ಬಗ್ಗೆ ಪುಟ್ಟ ನಿತ್ಯಾಳಿಂದ ಯಾವುದೇ ಉತ್ತರ ಸಿಗೋದಿಲ್ಲ. ಹಾಗಾದ್ರೆ ಎದುರೆ ಆಟ ಆಡ್ಕೊಂಡಿದ್ದ ಕವಿತಾ ಹೋಗಿದ್ದೆಲ್ಲಿಗೆ? ಇದನ್ನ ಯಾರೂ ನಿರ್ಧರಿಸೋಕ್ಕಾಗಲ್ಲ. ವಠಾರದವರು ಮತ್ತು ಕವಿತಾ ಪೋಷಕರು ಪೊಲೀಸರಿಗೆ ದೂರು ಕೊಡೋದಕ್ಕೆ ತಯಾರಾಗ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಏನ್ ವಿಷಯ? ಸರ್ ನಿನ್ನೆಯಿಂದ ನನ್ನ ಮಗಳು ಕಾಣ್ತಿಲ್ಲ ಸರ್. ಕೂತ್ಕೊಳ್ಳಿ. ಈಗ ಡೀಟೇಲ್ ಆಗಿ ಹೇಳಿ. ಸರ್ ನಾನು ಬೆಳಗ್ಗೆ ಆಫೀಸ್ ಕೆಲಸಕ್ಕೆ ಅಂತ ಹೋಗಿದ್ದೆ. ಇವಳು ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದಾಳೆ. ಅವಳು ನನ್ನ ಚಿಕ್ಕ ಮಗಳ ಜೊತೆ ಆಟ ಆಡ್ತಿದ್ದವಳು ಇವಳು ತಿರುಗಿ ಬರೋಷ್ಟರಲ್ಲಿ ಕಾಣೆ ಆಗಿದ್ದಾಳೆ ಸರ್. ಎಷ್ಟೇ ವಯಸ್ಸು ನಿಮ್ಮ ಮಗಳಿಗೆ? 13 ವರ್ಷ ಸರ್. ನೀವೆಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ? ಸರ್ ನಾನು ಇಲ್ಲೇ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಒಂದು ಸಣ್ಣ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಇವಳು ಮಕ್ಕಳು ನೋಡ್ಕೊಂಡು ಮನೇಲೇ ಇರ್ತಾಳೆ ಸರ್. ಏನಮ್ಮ, ನೀವು ತರಕಾರಿ ತರಕ್ಕೆ ಹೋದಾಗ ನಿಮ್ಮ ದೊಡ್ಡ ಮಗಳು ಅಲ್ಲೇ ಆಡ್ತಾ ಇದ್ದ? ಹೌದು ಸರ್. ನಾನು ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ ಹೊರಟಾಗ ನನ್ನ ಮಗಳು ಮತ್ತೆ ಚಿಕ್ಕ ಮಗಳು ಇಬ್ರು ಒಟ್ಟಿಗೆ ಆಟ ಆಡ್ಕೊಂಡು ಅಲ್ಲೇ ಇದ್ರು. ಅಲ್ಲಿಂದ ಬಂದು ಮನೇಲಿ ನೋಡೋ ಅಷ್ಟರಲ್ಲಿ ಚಿಕ್ಕ ಮಗಳು ಮಾತ್ರ ಇದ್ಲು, ಅವಳು ಇರ್ಲಿಲ್ಲ ಸರ್. ಇಲ್ಲೇ ಎಲ್ಲೋ ಪಕ್ಕದ ಮನೇಲಿ ಆಡ್ಕೊಂಡಿರ್ತಾಳೆ ಅಂತ ಮಧ್ಯಾಹ್ನದವರೆಗೂ ಸುಮ್ಮನೆ ಇದ್ದೆ ಸರ್. ಸಂಜೆ ಆದ್ರೂ ಬರ್ಲಿಲ್ಲ ಸರ್. ರಾತ್ರಿ ಎಲ್ಲ ಹುಡ್ಕಾಡಿದ್ವಿ ಸರ್. ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿದ್ರ? ಅವಳು ಆಡಕ್ಕೆ ಹೋಗ್ತಿದ್ದ ಮನೆ ಅಕ್ಕಪಕ್ಕದಲ್ಲಿ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ಅವಳು ದೂರ ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಅಕ್ಕಪಕ್ಕದಲ್ಲೇ ಆಟ ಆಡ್ತಿರ್ತಿದ್ಲು. ಅಕ್ಕಪಕ್ಕದವ್ರ ಮೇಲೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ರೇ ಗೌಡ್ರೆ, ಇವ್ರ ಹತ್ರ ಒಂದು ಕಂಪ್ಲೇಂಟ್ ತಗೊಳ್ಳಿ. ನೋಡಿ, ನೀವು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮಗಳ ಫೋಟೋನ ಕೊಟ್ಟೋಗಿರಿ. ನಾನು ನಿಮ್ಮ ಮಗಳನ್ನ ಹುಡುಕ್ತೀನಿ. ಸರ್ ದಯವಿಟ್ಟು ಹುಡ್ಕೊಡಿ ಸರ್. ಎಲ್ಲಿ ಯಾರು ಕರ್ಕೊಂಡೋದ್ರೋ ಏನೋ, ನಮಗೆ ತುಂಬಾ ಭಯ ಆಗ್ತಿದೆ ಸರ್. ನೀವು ಅಳ್ಬೇಡಿ ಅಮ್ಮ, ಸುಮ್ಮನೆ ಇರಿ. ನಾನು ಹುಡುಕ್ತೀನಿ ಅಂತ ಹೇಳಿದ್ನಲ್ಲ. ರೀ ಗೌಡ್ರೆ, ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಮಗುನ ಹುಡುಕೋ ವ್ಯವಸ್ಥೆ ಮಾಡ್ರಿ. ಆಯ್ತು ಸರ್, ಬನ್ನಿ. ಥ್ಯಾಂಕ್ ಯು ಸರ್, ನಾವಿನ್ನು ಬರ್ತೀವಿ. ಲೋಕೇಶ್ ದಂಪತಿಗಳು ಕವಿತಾ ನಾಪತ್ತೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಇಡೀ ವಠಾರನ ವಿಚಾರಿಸ್ತಾರೆ. ಆದ್ರೆ ಕವಿತಾ ಬಗ್ಗೆ ಯಾರ ಹತ್ರನೂ ಉತ್ತರ ಇರೋದಿಲ್ಲ. ಉತ್ತರ ಹೇಳಬೇಕಾದ ಪುಟ್ಟ ಮಗು ನಿತ್ಯಾಗೆ ಏನನ್ನೂ ಹೇಳೋದಕ್ಕೆ ತೋಚೋದಿಲ್ಲ. ಹಾಗಾಗಿ ಕವಿತಾ ನಾಪತ್ತೆ ಪ್ರಕರಣ ಪೊಲೀಸ್ ಫೈಲ್ನಲ್ಲಿ ನಿಗೂಢವಾಗೇ ಉಳಿಯುತ್ತೆ. ಪೊಲೀಸರು ಇದೊಂದು ಮಾಮೂಲಿ ಮಿಸ್ಸಿಂಗ್ ಪ್ರಕರಣ ಅಂತ ಗಂಭೀರವಾಗಿ ಪರಿಗಣಿಸದೆ ಮಾಮೂಲಿಯಾಗಿ ತನಿಖೆ ನಡೆಸ್ಬಿಡ್ತಾರೆ. ಆದ್ರೆ ಪೊಲೀಸರು ತನಿಖೆ ನಡೆಸಿ ಹೋದ ಸ್ವಲ್ಪನೇ ಹೊತ್ತಿನಲ್ಲಿ ಅದೇ ವಠಾರದಲ್ಲಿ ಎಲ್ಲರ ಎದೆ ಬಡಿತ ಹೆಚ್ಚಿಸುವಂತ ಮತ್ತೊಂದು ಕೆಟ್ಟ ಘಟನೆ ನಡೆಯುತ್ತೆ. ಜೂನ್ 14, 2009 ಭಾನುವಾರ. ಹೇಳ್ದೆ ಎಲ್ರಿ ಹೋದ್ಲು ಇವಳು. ಯಾರೋ ನಮ್ಮ ಹೊಟ್ಟೆ ಉರ್ಸ್ಬೇಕು ಅಂತಾನೆ ಅವಳು ಕರ್ಕೊಂಡು ಹೋಗಿದ್ದಾರೆ. ಏನು ಆಗಿರಲ್ಲ ಬಿಡು, ದೇವರಿದ್ದಾನೆ. ಕಂಪ್ಲೇಂಟ್ ಕೊಟ್ಟಾಗಿದೆಯಲ್ಲ, ಬರ್ತಾಳೆ. ಅದ್ ಯಾವ ಪಾಪಿ ಅವಳನ್ನ ಕರ್ಕೊಂಡೋಗಿರೋದು ಅಂತಾದ್ರೂ ಗೊತ್ತಾದ್ರೆ ನಾವು ಹುಡುಕ್ಬೋದು ರೀ. ಪುಟ, ನೀನ್ ಅವಳ ಜೊತೆನೆ ಆಡ್ತಾ ಇದ್ದೆ ಅಲ್ವಾ? ಎಲ್ಲೋ ಹೋದ್ಲು ಅಂತ ಒಂಚೂರು ನೆನ್ಪು ಮಾಡ್ಕೊಳೆ. ಪದೇ ಪದೇ ಅವಳಿಗೆ ಕೇಳಿ ಯಾಕೆ ಎದುರಿಸ್ತೀಯ? ಅವಳಿಗೆ ಏನ್ ಗೊತ್ತಾಗುತ್ತೆ ಪಾಪ? ಸುಮ್ಮನೆ ನೀನು ಅವಳನ್ನೇನು ಕೇಳ್ಬೇಡ. ಅಲ್ಲ ರೀ, ಇವಳೇ ಯಾರ ಜೊತೆ ಎಲ್ಲಾದ್ರೂ ಹೋದ್ಲೋ ಇಲ್ಲ ಯಾರಾದ್ರೂ ಕರ್ಕೊಂಡು ಹೋದ್ರೋ ಒಂದು ಗೊತ್ತಾಗ್ತಿಲ್ವಲ್ರಿ. ಸಮಾಧಾನ ಮಾಡ್ಕೋ. ನೋಡು, ಒಂದು ಕ್ಷಣ ಎಚ್ಚರ ತಪ್ಪಿದಕ್ಕೆ ಏನಾಯ್ತು ಅಂತ ಈಗ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋ ಅಂತ. ನಾನೇನ್ರಿ ಮಾಡ್ಲಿ? ನಾನೇನ್ ಇವ್ರನ್ ಬಿಟ್ಟು ಒಂದ್ ಕಡೆಗೇನು ಆಚೆ ಹೋಗ್ಬಾರ್ದ? ನಾನೆಲ್ಲೂ ಹೋಗಿಲ್ಲ ರೀ. ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದೆ ಅಷ್ಟೇ. 「 ಅಯ್ಯೋ ತುಳಸಿ ಮಗಳೇ ಯಾಕಮ್ಮ ಹಿಂಗ್ ಮಾಡ್ಕೊಂಡ್ಬಿಟ್ಟು
ಏನಮ್ಮ ಆಯ್ತು ನಿನಗೆ? ಅಯ್ಯೋ, ಅಯ್ಯೋ, ನಾಗಿ. ಏನಮ್ಮ ಇದು? ಸರ್ ಏನಾಯ್ತು? ಏನ್ ಮಾಡ್ಕೊಂಡ್ರು? ಏನಾಯ್ತು ಸರ್? ಏನು ಅಂತ ಹೇಳಿ ಸರ್, ಬೆಳಿಗ್ಗೆ ತಾನೇ ಬಂದು ನಗನಗ್ತಾ ಮಾತಾಡ್ಕೊಂಡು ಹೋದ್ಲು. ಸರ್ ಗ್ಯಾಸ್ ಏನಾದ್ರು ಸಿಡಿತಾ? ಅಡ್ಗೆ ಏನಾದ್ರು ಮಾಡ್ತಿದ್ಲಾ? ಯಾರು ಗೊತ್ತು, ಬೆಂಕಿ ಹೇಗಿತ್ತೋ ಗೊತ್ತಾಗ್ತಾ ಇಲ್ಲ. ನಾನು ಅಪ್ಪ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ವಿ. ಇಲ್ಲಿ ಬಂದು ನೋಡಿದ್ರೆ ಹೊರಗಡೆ ಹೊಗೆ ಬರ್ತಾ ಇತ್ತು. ಬಂದು ನೋಡಿದ್ರೆ ಈ ರೀತಿ ಆಗೋಗಿದೆ. ತುಳಸಿ ತುಳಸಿ ಅಪ್ಪ. ಅಲ್ಲ ಬೆಂಕಿ ಹೇಗ್ ಬಿತ್ತೋ ಗೊತ್ತಾಗ್ತಿಲ್ಲ. ನೀವಿಬ್ರು ಗಂಡ ಹೆಂಡತಿ ಏನಾದ್ರು ಜಗಳ ಆಡ್ಕೊಂಡಿದ್ರಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಾವು ಜಗಳ ಆಡಿಲ್ಲ ಸರ್. ಏನಕ್ಕೆ ಹಿಂಗ್ ಮಾಡ್ಕೊಂಡ್ಲ ಗೊತ್ತಾಗ್ತಾ ಇಲ್ಲ ಸರ್. ಏನಾಗಿತ್ತು? ಆತ್ಮಹತ್ಯೆ ಮಾಡ್ಕೊಳ್ಳೋದಂಥದ್ದು ಏನಾಗಿತ್ತು ಇವಳಿಗೆ? ಅವಳು ಯಾಕೆ ಈ ತರ ಮಾಡ್ಕೊಳ್ತಾಳೆ? ಅವಳು ಸುಖವಾಗೇ ಇತ್ತು. ನಮ್ಗೆ ಆಗದೆ ಇರೋರು ಯಾರೋ ಈ ತರ ಮಾಡಿದ್ದಾರೆ. ಅಯ್ಯೋ ಅಪ್ಪ. ಏನಾಯ್ತು ತುಳಸಿ? ಏನಾಯ್ತಮ್ಮ ತುಳಸಿ? ಏನ್ ಕಮ್ಮಿ ಆಗಿದೆ? ಬೆಂಕಿ ಹತ್ಕೊಂಡಿದ್ದನ್ನ ಮೊದಲು ನೋಡಿದಾರ್ರಿ? ನಾನೇ ಸರ್, ಇವಳು ನನ್ನ ತಂಗಿ ತುಳಸಿ ಸರ್. ನಾನು ನಮ್ಮಪ್ಪ ಕೆಲ್ಸದ ಮೇಲೆ ಹೊರಗಡೆ ಹೊರಟಿದ್ವಿ ಸರ್. ಬಂದ್ ನೋಡೋದ್ರಲ್ಲಿ ಈ ರೀತಿ ಆಗೋಗಿದೆ ಸರ್. ತುಳಸಿ ಅಪ್ಪ ನಿಮ್ಮನೆಯಲ್ಲಿ? ಇಲ್ಲ, ಹತ್ರದಲ್ಲಿ ಸರ್. ಆಯ್ತು, ನಿಮ್ಮನ್ನ ವಿಚಾರಣೆ ಮಾಡಬೇಕು. ಪೊಲೀಸ್ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಕೊಡ್ರಿ. ರೀ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋ ಏರ್ಪಾಡು ಮಾಡ್ರಿ. ಹೀಗೆ ಇಡೀ ವಠಾರಕ್ಕೆ ಏನೋ ಗ್ರಾಚಾರ ಬಡದ ಹಾಗೆ ಒಂದೊಂದು ದಿನದ ಅಂತರದಲ್ಲಿ 2 ದುರ್ಘಟನೆಗಳು ನಡೆಯುತ್ತೆ. ಒಂದು ಮನೆಯ 13 ವರ್ಷದ ಹುಡುಗಿ ಕವಿತಾ ಕಾಣೆ ಆದ್ರೆ, ಅದೇ ಎದುರುಗಡೆ ಮನೆಯ 19 ವರ್ಷದ ಯುವತಿ ಬೆಂಕಿಯಿಂದ ಸುಟ್ಟು ಸಾಯ್ತಾಳೆ. ಇದೆರಡು ಬೇರೆ ಬೇರೆ ಪ್ರಕರಣಗಳ ಅಥವಾ ಒಂದೇ ಘಟನೆಗೆ ಸಂಬಂಧಿಸಿದ್ದ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅವಳೇ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಯಾರಾದ್ರೂ ಬೆಂಕಿ ಹಚ್ಚಿ ಸಾಯಿಸಿದ್ರ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಸತ್ತ ತುಳಸಿಯ ಕುಟುಂಬದವರು ಇದು ತಮ್ಮ ಮೇಲಿರೋ ದ್ವೇಷಕ್ಕೆ ಯಾರೋ ಮಾಡಿರೋ ಕೊಲೆ ಅನ್ನೋ ಆರೋಪ ಮಾಡ್ತಾರೆ. ಪೊಲೀಸರು ಕೂಡ ಇದು ಅತ್ಯಂತ ಕುತೂಹಲದ ಪ್ರಕರಣ ಆಗಿರುತ್ತೆ. ಯಾಕೆಂದ್ರೆ ಕೆಲವೇ ಗಂಟೆಗಳ ಮುಂಚೆ ಅದೇ ವಠಾರದಲ್ಲಿ ನಾಪತ್ತೆ ಆಗಿರೋ ಹುಡುಗಿ ಪ್ರಕರಣನ ದಾಖಲಿಸಿಕೊಂಡು ತನಿಖೆ ಮಾಡ್ತಿರ್ತಾರೆ. ಈಗ ಅದೇ ವಠಾರದಲ್ಲಿ ಸುಟ್ಟು ಕೊಲೆ ಮಾಡಿದ ಪ್ರಕರಣನ ದಾಖಲಿಸ್ಕೊತಾರೆ. ಇದು ಆತ್ಮಹತ್ಯೆನ ಅಥವಾ ಕೊಲೆನ ಅನ್ನೋ ಗೊಂದಲಕ್ಕೆ ಬಿದ್ದ ಪೊಲೀಸರು ತುಳಸಿ ಮನೆಯವ್ರನ್ನ ಕರೆದು ವಿಚಾರಿಸ್ತಾರೆ. ಹೇಗಾಯ್ತು ಇದೆಲ್ಲ? ಎಲ್ಲ ಡೀಟೇಲ್ ಆಗಿ ಹೇಳಿ. ನಮಗೂ ಅದೇ ಗೊತ್ತಾಗ್ತಾ ಇಲ್ಲ ಸರ್. ನಾವು ಮನೆಗೆ ಹೋಗಿ ನೋಡೋಷ್ಟರಲ್ಲಿ ಅವಳು ಈ ರೀತಿ. ಇದೆಲ್ಲ ಹೇಗಾಯ್ತು ಅಂತ ಯಾರನ್ನ ಕೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಆತ್ಮಹತ್ಯೆ ಮಾಡ್ಕೊಂತದ್ದು ಏನ್ರಿ ಆಗಿತ್ತು ಅವಳಿಗೆ? ಅವಳ ಗಂಡ ಏನಾದ್ರು ತೊಂದರೆ ಕೊಡ್ತಾ ಇದ್ನ? ಚೆ ಹಾಗೇನಿಲ್ಲ ಸರ್. ಅವಳ ಮನೇಲಿ ಆ ಥರದ ಸಮಸ್ಯೆ ಎಲ್ಲ ಏನೂ ಇರಲಿಲ್ಲ ಸರ್. ಸರ್, ಇವನು ನಮ್ಮ ಹುಡುಗನೇ ಸರ್. ಇವನೇ ಅವಳ ಗಂಡ ಸರ್. ಇವನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ನಿಮ್ಮನೇಲಿ ಯಾರು ಇದ್ದೀರಾ? ಸರ್, ನಾವಿಬ್ಬರೇ ಇದ್ದಿದ್ದು ಸರ್. ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಂಗಿಯರೆಲ್ಲ ಊರಲ್ಲಿದ್ದಾರೆ. ಅವರು ಬಂದೋಗೋದು ಅಪರೂಪ ಸರ್. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತ್ರಿ? 2 ವರ್ಷ ಆಯ್ತು ಸರ್. ಮಕ್ಕಳು? ಇನ್ನೂ ಇಲ್ಲ ಸರ್. ಮೊನ್ನೆ ಏನೋ ಮಕ್ಕಳಿಲ್ಲ ಅಂತ ಜೋರ ಗಲಾಟೆ ಮಾಡ್ಕೊಂಡ್ರಂತಲ್ರಿ? ಅಕ್ಕಪಕ್ಕದವ್ರೆಲ್ಲ ಹೇಳ್ತಾ ಇದ್ರು. ಸರ್, ಮದುವೆಯಾಗಿ 2 ವರ್ಷ ಆದರೂ ಮಕ್ಕಳಿಲ್ಲ ಅಂತ ಅವಳು ಹೇಳ್ತಿದ್ಲು. ಆದರೆ ಅದ್ರ ಬಗ್ಗೆ ನಾವು ಯಾವತ್ತೂ ಜಗಳ ಆಡಿದ್ದಿಲ್ಲ ಸರ್. ಸರ್, ಇವನ್ ಮೇಲೆ ಅನುಮಾನ ಪಡ್ಬೇಡಿ ಸರ್. ಇವನ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದನ್ನ ನಾನೇ ನೋಡಿದ್ದೀನಿ. ಅಲ್ಲದೆ ಅವನ ಆ ಸಮಯದಲ್ಲಿ ಅಲ್ಲಿ ಇರಲಿಲ್ಲ ಸರ್. ಬೆಂಕಿ ಎತ್ಕೊಳ್ಳೋ ಕಾರಣ ಏನ್ರಿ? ಅಡಿಗೆ ಮಾಡೋರು ಏನಾದ್ರು ಬೈ ಮಿಸ್ಟೇಕ್ ಆಗಿ ಬೆಂಕಿ ಎತ್ಕೊಂತ? ಸರ್, ಅವಳು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿ ಅಲ್ಲ ಸರ್. ಅವಳನ್ನ ಖಂಡಿತ ಯಾರೋ ಕೊಲೆ ಮಾಡಿದ್ದಾರೆ ಸರ್. ಅಧಿಕಾರಿ ಇವನ್ನ ವಿಚಾರಿಸ್ತಾ ಇರೋದು. ನೀವು ನೋಡಿದ್ರೆ ಅನುಮಾನ ಪಡಬೇಡ್ರಿ ಅಂತ ಹೇಳ್ತೀರಾ? ಸರ್, ಆ ಕೆಲಸ ನೀವು ಮಾಡಿಲ್ಲ ಸರ್. ಇನ್ಯಾರಿ ನಿಮ್ಮ ತಂಗಿನ ಕೊಲೆ ಮಾಡ್ತಾರೆ? ಸರ್, ಇದು ರಾಜಾರೆಡ್ಡಿನೇ ಮಾಡಿರೋ ಸರ್. ರಾಜಾರೆಡ್ಡಿನ? ಯಾರಿ ಅವನು? ಸರ್, ಅವನೊಬ್ಬ ದೊಡ್ಡ ನಮಕರಂ ಸರ್. ಅವ್ನು ನಮ್ಮ ವಠಾರದಲ್ಲಿ ಹೇಳ್ತಾನೆ ಸರ್. ಅವನಿಗೂ ನಮಗೂ ಹಿಂದೆ ಒಂದು ಜಗಳ ಆಗಿತ್ತು ಸರ್. ಅದೇ ದೇಶದಿಂದ ಈ ಕೆಲಸ ಮಾಡ್ತಿರ್ತಾನೆ ಸರ್ ಅವನು. ನೀವು ಜಗಳ ಮಾಡ್ಕೊಳ್ಳೋ ಕಾರಣ ಏನು? ಇದೇ ಕಾರಣ ಸರ್. ಅವನು ನನ್ನ ಹೆಂಡತಿಗೆ ತುಂಬ ತೊಂದರೆ ಕೊಡ್ತಿದ್ದ. ಮತ್ತೆ ನನ್ನ ಹೆಂಡತಿ ಬಗ್ಗೆ ಎಲ್ಲರ ಹತ್ರನೂ ತುಂಬ ಕೆಟ್ಟದಾಗಿ ಹೇಳ್ತಿದ್ದ ಸರ್. ಅವನು ನಮ್ಮ ತುಳಸಿನೂ ಒಂದೇ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ರು ಸರ್. ಏನು ಅಂತ ಗೊತ್ತಿಲ್ಲ, ನಮ್ಮ ತುಳಸಿ ಬಗ್ಗೆ ಕೆಟ್ಟದಾಗ ನಮ್ಮ ಹತ್ರ ಎಲ್ಲ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ವಿ ಸರ್. ಬಾರ ರಾಜ, ಏನ್ ಸಮಾಚಾರ? ಏನು ಇಷ್ಟು ದೂರ? ಏನಿಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು. ನೀನು ಹೇಳು ಅಂದ್ರೆ ಹೇಳ್ತೀನಪ್ಪ. ಪರವಾಗಿಲ್ಲ, ಹೇಳ ರಾಜ. ಅದು ಅಲ್ಲದೆ ನೀನು ನಮ್ಮವನೇ ಅಲ್ವಾ? ಇಲ್ಲ, ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು. ಮನೇಲಿ ನಿಮ್ಮ ತಂದೆ ಬೇರೆ ಇದ್ದಾರೆ. ಹೊರಗಡೆ ಬಾ ಅಲ್ಲಿ. ಪರವಾಗಿಲ್ಲ, ಅದೇನು ಅಂತ ಹೇಳು, ಅವ್ರಿಗೂ ಗೊತ್ತಾಗ್ಲಿ. ನೋಡು ನಾಗಿರೆಡ್ಡಿ,
ನಿನ್ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳು. ನಾವೆಲ್ಲ ಒಂದೇ ಕಡೆ ಇರೋರು, ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಯಾಕೋ ಅವಳು ನಿಂಗೇನೋ ಮಾಡಿದ್ಲು? ಹೆಲ್ತಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಕೆಲಸದ ವಿಚಾರ ಅಲ್ಲ, ಆ ವಿಷಯನೇ ಬೇರೆ ಇದೆ. ಅವಳು ಕೆಲಸನೇ ಮಾಡೋದಿಲ್ಲ. ಅದೇನು ಅಂತ ಬಿಡಿಸಿ ಹೇಳೋ, ಸುಮ್ಮನೆ ಹೇಳಿಬೇಡ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಸೋಮ ಅಂತ ಹೇಳಿ ಸೂಪರ್ವೈಸರ್ ಇದ್ದಾನೆ. ಅವನೇನಾದ್ರು ನನ್ನ ಮಗಳು ತೊಂದರೆ ಕೊಡ್ತಾವನೇನೋ? ಅವನೇನು ತೊಂದರೆ ಕೊಟ್ಟಿಲ್ಲ, ನಿಮ್ ತುಳಸಿನೇ ಅವನಿಗೆ ತೊಂದರೆ ಕೊಡ್ತಾ ಇದ್ದಾಳೆ. ಏಯ್, ಏನ್ ಹೇಳ್ತಿದ್ಯಾ? ಏನ್ ಮಾತಾಡ್ತಾ ಇದ್ದೀನಿ ನೀನು? ಹೌದು, ತುಳಸಿನೇ ಅವನಿಗೆ ಫೋನ್ ಮಾಡಿ ಮದುವೆ ಆಗು ಅಂತ ಹೇಳಿ ದಿನಾ ಟಾರ್ಚರ್ ಕೊಡ್ತಾ ಇದ್ದಾಳೆ. ಏನ್ ಮಾತಾಡ್ತಾ ಇದ್ಯಾ? ಬುದ್ಧಿಗಿರಿ ಇದೆಯಾ ನಿನಗೆ? ಅವಳಿಗೆ ಮದುವೆ ಆಗಿ ಗಂಡ ಇದ್ದಾನೆ, ಅವಳೇನ್ ಚಿಕ್ಕ ಮಗುನ ಈಗ ಆಡೋದಕ್ಕೆ? ಗೋವಿಂದಣ್ಣ, ಕಿರ್ಚಾಡ್ಬೇಡಿ. ನನ್ನ ಬುದ್ಧಿ ಸರಿಯಾಗೇ ಇದೆ. ನಿಮ್ ಮಗಳು ಬುದ್ಧಿ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಹೇಳಿ. ನಿಮ್ ಮಗಳಿಗೆ ಮದುವೆ ಆಗಿದೆ, ಗಂಡನ ಜೊತೆ ಆರಾಮಾಗಿರೋದ್ ಬಿಟ್ಟು ಅಲ್ಲಿ ಅವನ ಜೊತೆ ಓಡಾಡ್ಕೊಂಡಿದ್ದಾಳೆ. ಲೇ ರೋಜಾ, ಅದಕ್ಕೆ ನನ್ನ ಹುಡ್ಕೊಂಬಂದ್ಬಿಟ್ಯಾ? ನಡಿಯ ಆಚೆ. ಹಾಗೆ ಇದ್ರಲ್ಲಿ ಇವಂದೇ ಏನೋ ಕಿತಾಪತಿ ಇರ್ಬೇಕು, ಅದಕ್ಕೆ ಇಲ್ಲಿ ಬಂದು ಏನೋ ಹೇಳಕ್ ಬಂದವನಿ. ಅದೇನಂತ ವಿಚಾರಿಸು. ನೋಡ ರಾಜಾ, ನೀನೇ ನನ್ನ ತಂಗಿಗೆ ಏನೋ ತೊಂದರೆ ಕೊಟ್ಟಿದ್ಯಾ, ಅದಕ್ಕೆ ಅವಳು ನಿನ್ಗೇನೋ ಅಂದಿದ್ದಾಳೆ. ಇವಾಗ ಅವಳ ಮೇಲೆ ತಪ್ಪುರಿಸ್ತಾ ಇದೀಯಾ? ನಡಿಯ ಆಚೆ ಇಲ್ಲಿಂದ. ಏನೋ ನಿಮ್ಗೂ ನಿಮ್ ಮಗಳು ಬುದ್ಧಿ ಹೇಳೋಣ ಅಂತ ಬಂದ್ರೆ ನನಗೆ ಅವಮಾನ ಮಾಡ್ತೀರಾ? ಹಾಳಾಗಿ ಹೋಗ್ರಿ. ನನಗೆ ಅವಮಾನ ಮಾಡ್ತೀರಾ? ನಿಮಗೂ ನಿಮ್ ಮಗಳಿಗೂ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಗೊತ್ತಿದೆ. ಮಗಳೇ, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ, ನಾನು ಕೊಂಡಿದ್ದೀನಿ. ಹೀಗೆ ಆವಾಗ ಅವ್ನು ಬಂದು ನಮ್ಮ ತುಳಸಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಸರ್. ಈ ರೀತಿ ಯಾಕೆ ಹೇಳ್ತಾ ಇದ್ದಾನೆ ಅಂತ ನಮಗೂ ಗೊತ್ತಿಲ್ಲ ಸರ್. ಈ ಮಧ್ಯೆ ನಮಗೂ ಅವನಿಗೂ ಒಂದು ದೊಡ್ಡ ಜಗಳನೇ ಆಗಿತ್ತು ಸರ್. ಆ ಸಿಟ್ಟಿಗೆ ಈ ಕೆಲಸ ಮಾಡಿರ್ಬೇಕು ಸರ್ ಅವನು. ಅವನು ತುಳಸಿಗೆ ತೊಂದರೆ ಕೊಡೋ ಕಾರಣ ಏನ್ರಿ? ಅವನಿಗೆ ತುಳಸಿ ಜೊತೆ ಏನಾದರೂ ಅಫೇರ್ ಇತ್ತಾ? ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್. ನನ್ನ ತಂಗಿ ತುಂಬ ಒಳ್ಳೆ ಸರ್. ಇದರಲ್ಲಿ ಅವಳದೇನು ತಪ್ಪಿಲ್ಲ ಸರ್. ರಾಜಾರೆಡ್ಡಿ ಎಲ್ಲಿ ಸಿಗ್ತಾನೀಗ? ಸಂಜೆ ಕೆಲಸ ಮುಗಿಸಿ ಅವ್ನ ಮನೆಗೆ ಬರ್ತಾನೆ ಸರ್. ಅವ್ರ ಮನೆ ನಮ್ಮ ಹೋಟೆಲ್ದಲ್ಲೇ ಸರ್ ಇರೋದು. ಸರಿ, ನೀವೇನು ಹೊರಡಿ. ನಿಮ್ಗೆ ಏನಾದರೂ ವಿಷಯ ಗೊತ್ತಾದರೆ ಬಂದು ನನಗೆ ತಿಳಿಸಿ. ರೀ ಗೌಡ್ರೆ ಸರ್, ಆ ಶಿವರೆಡ್ಡಿ ಮೇಲೆ ಒಂದು ಕಣ್ಣಿಟ್ಟಿರಿ. ಅವ್ನು ಏನೋ ನಾಟಕ ಆಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಸರ್. ವರದಕ್ಷಿಣೆಗೋಸ್ಕರ ಹೆಂಡತಿನ ಕೊಲೆ ಮಾಡಿರಬೇಕು. ಒಂದೇ ಕಾಂಪೌಂಡ್ ಅಲ್ಲಿ ಎರಡು ಬೇರೆ ಬೇರೆ ಪ್ರಕರಣಗಳು ನಡೆದ್ರು. ಪೊಲೀಸರು ತನಿಖೆನ ತುಳಸಿಯ ಕೊಲೆ ಮೇಲೆ ಕೇಂದ್ರೀಕರಿಸ್ತಾರೆ. ಹಾಗೆ ಕವಿತಾ ಕಣ್ಮರೆ ಪ್ರಕರಣನ ಮರ್ತೇ ಬಿಡ್ತಾರೆ. ಈ ಕೊಲೆಯ ಪ್ರಮುಖ ಆರೋಪಿ ರಾಜಾರೆಡ್ಡಿ ಇಲ್ಲ ತುಳಸಿಯ ಗಂಡ ಶಿವಾರೆಡ್ಡಿ ಆಗಿರ್ಬೇಕು ಅಂತ ಪೊಲೀಸರ 6ನೇ ಇಂದ್ರಿಯ ಹೇಳ್ತಾ ಇರುತ್ತೆ. ಇದಕ್ಕೆ ಪೂರಕವಾಗಿ ತುಳಸಿ ಮನೆಯವರೆಲ್ಲ ಸೇರಿ ಅದೇ ವಠಾರದಲ್ಲಿ ವಾಸವಾಗಿದ್ದ ರಾಜಾರೆಡ್ಡಿ ಮೇಲೆ ಅಪವಾದದ ಸುರಿಮಳೆನೆ ಸುರಿಸ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ರಾಜಾರೆಡ್ಡಿ ಅಪರಾಧಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಪೊಲೀಸರು ಅವನಿಗೋಸ್ಕರ ಕಾಯ್ತಾರೆ. ಆದ್ರೆ ಅಲ್ಲೂ ಅವರಿಗೆ ಹೊಸದೊಂದು ಗಮ್ಯಕ್ಕೆ ದಾರಿ ಗೋಚರಿಸುತ್ತೆ. ಕವಿತಾ ಕೊಲೆ ಕೇಸಿನ ತನಿಖೆಯ ದಾರಿಲಿ ಅವ್ರಿಗೆ ಇಂಥದ್ದೇ ಹೊಸ ಪಾತ್ರಗಳು, ಹೊಸ ಕಥೆಗಳು ಎದುರಾಗ್ತಾನೆ ಹೋಗುತ್ತೆ. ಸರ್, ಏನ್ ಸರ್ ವಿಷಯ? ರಾಜಾರೆಡ್ಡಿ ಅಂದ್ರೆ ನೀವೇನ್ರಿ? ಹೌದು ಸರ್, ನಾನೇ ರಾಜಾರೆಡ್ಡಿ. ಏನ್ ಬೇಕಾಗಿತ್ತು ಸರ್? ನಿಮ್ಮಿಂದ ನಮಗೇನು ಆಗ್ಬೇಕಾಗಿಲ್ಲ. ಮರ್ಯಾದಿಂದ ಇಲ್ಲೇ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಬೋಟಿಗೆ ಜಾರಿಸ್ಬೇಕಾಗುತ್ತೆ. ಹೇಳೋ. ಏನು ಅಂತ ಕೇಳಿ ಸರ್, ಎಲ್ಲ ಹೇಳ್ತೀನಿ. ಯಾಕೆ ಅವಳನ್ನು ಸುಟ್ಟು ಕೊಲೆ ಮಾಡಿದ್ದು? ಯಾವ ಕೊಲೆ ಬಗ್ಗೆ ಕೇಳ್ತಾ ಇದ್ದೀರಾ ಸರ್? ಕೊಲೆ ಮಾಡಿದವ್ ನೀನು, ಏನು ಅಂತ ನಿನಗೆ ಗೊತ್ತಿರಬೇಕು. ತುಳಸಿನ ಯಾಕೋ ಸುಟ್ಟು ಕೊಲೆ ಮಾಡಿದ್ದು? ಅವಳ? ನಾನು ಅವಳಿಗೇನು ಮಾಡಿಲ್ಲ ಸರ್. ನಾನು ಯಾಕೆ ಸರ್ ಅವಳನ್ನ ಕೊಲೆ ಮಾಡಲಿ? ಯಾಕೆಂದ್ರೆ ದ್ವೇಷ. ಅವಳ ಮೇಲೆ ನಿನಗೆ ಲವ್ ಇತ್ತು, ಅವಳು ನಿನಗೆ ಸಿಗ್ಲಿಲ್ಲ ಅಂತ ಅವಳನ್ನು ಕೊಲೆ ಮಾಡಿದ್ಯಾ? ಅವಳನ್ನ ಯಾರು ಸರ್ ಲವ್ ಮಾಡ್ತಾರೆ? ಅವಳ ನಡವಳಿಕೆನೇ ಸರಿ ಇರಲಿಲ್ಲ. ಇದೇ ವಿಷಯಕ್ಕೆ ಅವ್ರ ಫ್ಯಾಮಿಲಿ ಜೊತೆ ನೀನು ಜಗಳ ಆಡಿದ್ದಂತೆ? ಜಗಳ ಏನು ಇಲ್ಲ ಸರ್, ಅವಳ ನಡವಳಿಕೆ ಸರಿ ಇರಲಿಲ್ಲ. ಸ್ವಲ್ಪ ಬುದ್ಧಿ ಹೇಳಿ ಅಂತ ಅವ್ರ ಮನೆಯವ್ರಿಗೆ ಹೇಳಿದ್ದೆ ಅಷ್ಟೇ. ನಡವಳಿಕೆ ಸರಿ ಇಲ್ಲ ಅಂದ್ರೆ ಏನೋ ಅರ್ಥ? ನಿಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂದಮೇಲೆ ನೀನ್ ಯಾಕೆ ಅವಳ ವಿಷಯಕ್ಕೆ ತಲೆ ಹಾಕಿದ್ದೆ? ನಿಜವಾಗ್ಲೂ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಸರ್. ಒಂದೇ ವಠಾರದಲ್ಲಿರೋರು, ಒಂದೇ ಜಾತಿಯವರು, ನೋಡ್ಕೊಂಡಿರಕ್ಕಾಗ್ಲಿಲ್ಲ ಸರ್. ಅಂತ ಜನ ಮಾಡಿದವಳು ಏನು ಅಕ್ರಮ ಸಂಬಂಧ ಇಟ್ಕೊಂಡಿದ್ಲ? ಹೌದು ಸರ್. ಯಾರ ಜೊತೆ? ನಿನಗೆ ಯಾಕೆ ಗೊತ್ತಾಯ್ತು? ತುಳಸಿ ನಾನು ಮಾಡೋ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಿದ್ಲು. ಅಲ್ಲಿ ಸೋಮ ಅನ್ನೋ ಸೂಪರ್ವೈಸರ್ ಜೊತೆ ಅಫೇರ್ ಇಟ್ಕೊಂಡಿದ್ಲು ಸರ್. ಇಟ್ಕೊಳ್ಳಿ ಬಿಡು, ನೀನ್ಯಾಕೆ ತಲೆ ಹಾಕ್ಬೇಕಾಗಿತ್ತು? ಅದೇ ನಾನು ಮಾಡಿದ ತಪ್ಪು ಸರ್. ಏನೋ ಹುಡುಗಿ ಹಾಳಾಗ್ತಾಳಲ್ಲ ಅಂತ ಸರಿ ಮಾಡೋದಕ್ಕೆ ಹೋದೆ. ಈಗ ನನ್ನ ತಲೆಗೆ ಬಂದಿದೆ. ಸರಿ, ಎಲ್ಲ ಡೀಟೇಲ್ ಆಗಿ ಹೇಳು. ಅವಳು ಸೋಮಂಗೆ ಪದೇ ಪದೇ ಫೋನ್ ಮಾಡಿ ಮದುವೆ ಆಗುವಂತ ಪೀಡಿಸ್ತಿದ್ರು ಸರ್. ಅವನು ಅದ್ರ ಬಗ್ಗೆ ಹೇಳಿದ್ದ ಸರ್. ಅವಳಿಗೆ ಬುದ್ಧಿ ಹೇಳಿ ಅಂತ ಅವ್ರ ಅಣ್ಣಂಗೂ ತಂದೆಗೂ ಹೇಳಿದೆ ಸರ್.
ಅವರು ನನ್ನ ಬಗ್ಗೆನೇ ತಪ್ಪಾಗಿ ಮಾತಾಡೋದು ಸರ್. ಒಂದಿನ ಸೋಮು ರೇ ಸ್ವಾಮಿ ಬಂದ್ರಿಲ್ಲ ಹೊರಗಡೆ ಬಂದ್ರೆ ರೇ ನಿಮ್ ಮಗ್ಳಿಗೆ ನೀವು ಬುದ್ಧಿ ಕಲಿಸ್ತಿರೋ ಇಲ್ಲ ನನ್ ರೀತಿ ನಾನ್ ಕಲಿಸ್ತಾ ಹೇಗೆ? ಏನಾಯ್ತು? ಏನ್ ಮಾಡೋದ್ಲ ಅವ್ಳು ನಿನ್ಗೆ? ಏನಾಗಿದ್ಯಾ ಕೇಳಿದ್ರಿ ಅವಳನ್ನ? ಮರ್ಯಾದೆ ಇದೆಯಾ ಅವಳಿಗೆ? ಮದುವೆ ಆಗಿ ಗಂಡ ಇದ್ದಾನೆ, ನನ್ನನ್ನ ಮದುವೆ ಆಗುತ್ತ ಕೇಳ್ತೀವ. ಇದನ್ನೆಲ್ಲ ಇವನು ಹೇಳ್ಕೊಟ್ನ? ಅದು ನೀನಿಲ್ಲಿ ಬಂದು ಬೊಗಳ್ತಾ ಇದೀಯಾ? ಏಯ್ ಅವ್ನ ಯಾಕೆ ಹೇಳ್ಕೊಡ್ತಾನೆ? ಮರ್ಯಾದಿಂದ ನಿಮ್ಮ ಮಗಳು ಬುದ್ಧಿ ಹೇಳಿ. ಏಯ್ ನೀನ್ ಬಂದ್ ಹೋಗ್ಬಿಟ್ರೆ ಎಲ್ಲರೂ ನಂಬ್ತಾರೆ ಅಂತ ಅನ್ಕೊಂಬಿಟ್ಟಿದ್ಯಾ? ಏಯ್ ನಮ್ ತರ ಬಿಡ್ತಾರೋ ಅದೆಲ್ಲ ನನ್ಗೆ ಅಗತ್ಯ ಇಲ್ಲ. ಇನ್ ಮೇಲೇನಾದ್ರೂ ಫೋನ್ ಮಾಡಿದ್ರೆ ಕೊಂದೇ ಬಿಡ್ತೀನಿ ಅಷ್ಟೇ. ಏಯ್ ಸುಮ್ಮನೆ ಕಿರ್ಚಾಡ್ಬೇಡ. ಯಾರ್ಯಾರನ್ನ ಹಿಂದೆ ಇಟ್ಕೊಂಡ್ಬಂದು ಜಗಳ ಮಾಡಿದ್ರೆ ನಾನೇನು ಎದುರ್ಕೊಳ್ಳೋದಿಲ್ಲ. ನನ್ನ ತಂಗಿ ಎಂತವಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಮರ್ಯಾದೆ ತೆಗೆಯೋ ಕೆಲಸ ಏನಾದ್ರೂ ಮಾಡಿದ್ಯ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏಯ್ ಏನೋ ಮಾಡ್ತೀಯಾ? ಏನ್ ಮಾಡ್ತೀನಿ ನೋಡ್ಕೊತೀನಿ ಹೋಗಲೇ. ಏಯ್ ನಿನಗೆ ಹೇಳ್ತಾ ಇದೀನಿ ಕೇಳು, ಇನ್ ಮೇಲೇನಾದ್ರೂ ಫೋನ್ ಮಾಡಿದ್ರೆ ಎಲ್ಲಾದ್ರೂ ಹೊಡೆದು ಹಳ್ಳಕ್ಕೆ ಹಾಕ್ಬಿಡ್ತೀನಿ. ಉಸ್ತಾರ್ ನೋಡು, ನಾನ್ ಬಂದ್ ಹೇಳಿದ್ರು ಕೇಳಲಿಲ್ಲ. ಸೋಮ ಬಂದ್ ಗಲಾಟೆ ಮಾಡಿದ್ರು ನಿನ್ ತಂಗಿ ಬುದ್ಧಿ ಹೇಳಕ್ಕಾಗ್ಲಿಲ್ಲ. ಈಗ ನೋಡು ಎಷ್ಟು ದೊಡ್ಡ ಗಲಾಟೆ ಆಗ್ತಾ ಇದೆ. ಲೇ ರಜಾ, ನಮ್ಗೆಲ್ಲ ಗೊತ್ತು ಕಣೋ ಇದೆಲ್ಲ ನಿಂದೆ ಕಿತಾಪತಿ ಅಂತ. ಏನೋ ಒಳ್ಳೇದ್ ಮಾಡೋಣ ಅಂದ್ರೆ ನನಗೆ ಹೀಗೆಲ್ಲ ಮಾತಾಡ್ತೀಯಾ? ನೋಡು ನಿನ್ ತಂಗಿ ಏನ್ ಕಿರಿಕ್ ಮಾಡ್ಕೊಂಡಿದ್ದಾಳಂತ. ಸುಮ್ನೆ ಇರ್ರಿ, ನೀವು ಸುಮ್ನೆ ಇರ್ರಿ, ನಾವಿಲ್ವಾ ಇಲ್ಲಿ ಮಾತಾಡಕ್ಕೆ. ಏನಮ್ಮ ಇವಾಗ ತುಳಸಿ ಅಂತ ಒಳ್ಳೆ ಹೆಸರಿಟ್ಕೊಂಡಿದ್ಯಾ, ಈಗ ಮಾಡೋದು ಮದ್ವೆ ಆಗಿದೆ ನಿನಗೆ? ಗಂಡನ ಜೊತೆ ಸುಖವಾಗಿ ಜೀವನ ಮಾಡೋದ್ ಬಿಟ್ಟು ಏನಮ್ಮ ನೀನ್ ಕಿತಾಪತಿ? ಸರ್ ಇಲ್ಲ ಸರ್, ನಾನೇನು ಇವ್ನಿಗೆ ಕಾಲ್ ಮಾಡಕ್ ಹೋಗಿಲ್ಲ. ರಾಜಾರೆಡ್ಡಿ ನನ್ನ ಮೇಲೆ ಸುಮ್ನೆ ಅಪವಾದ ಮಾಡ್ತಿದ್ದಾನೆ. ನೋಡೋಣ, ಸುಳ್ಳು ಬಗಳ್ತಾವಳೆ, ಮಾಡಿರೋದು ಅಲ್ಕ ಕೆಲಸ. ನೀನ್ ಗನಂದಾರಿ ಕೆಲಸ ಮಾಡಿದ್ಯಾ? ನನ್ ಬಗ್ಗೆನೇ ಮಾತಾಡಕ್ ಬರ್ಬೇಡ ನೀನು. ನೋಡೋಣ, ನೋಡು ಹೆಂಗ್ ಮಾತಾಡ್ತಾಳೆ ಅಂತ. ಇವಳು ಬುದ್ಧಿ ಇಲ್ಲೇ ಗೊತ್ತಾಗಲ್ವಾ? ಇವಳು ಎಂತ ಹೇಳು ಅಂತ ದಿನ ಮದ್ವೆ ಆಗು ಅಂತ ಪೀಡಿಸ್ತಾಳೆ. ನೋಡೋಣ, ಸಾಕ್ಷಿ ಬೇಕಾದ್ರೆ ನೋಡೋಣ ಮೊಬೈಲಲ್ಲಿ. ಹೌದಯ್ಯ, ತಪ್ಪು ನಿಂದು ಐತೆ. ನೀನ್ ಯಾಕೆ ಅವಳಿಂದ ಹೋಗಿದ್ದೆ? ಅವಳು ಅವ್ನ ಗಂಡನ ಜೊತೆ ಸರಿಯಾಗಿರ್ಲಿಲ್ಲ, ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಲು. ನಾನು ತಪ್ಪು ಮಾಡ್ಬಿಟ್ಟೆ ಕಣ. ಅವಳು ಮದ್ವೆ ಆಗಿರೋ ಹೆಂಗ್ಸು ಅವಳ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ ಗೊತ್ತಾಗಲ್ಲ ನಿಂಗೆ? ಅಣ್ಣ ಏನೋ ಆಗಿದಾಗೋಯ್ತು. ಮೊದ್ಲು ಚೆನ್ನಾಗೇ ಇದ್ಲು, ಏನು ಕಿರಿಕಿರಿ ಇರ್ಲಿಲ್ಲ. ಆಮೇಲೆ ಮದ್ವೆ ಆಗು ಅಂತ ನಾಟಕ ಕೊಡಕ್ ಸುಮ್ಮಬಿಟ್ಲು. ಅವ್ಳು ಬೇಕು ಅಂದಾಗ ಬರ್ಬೇಕು, ಕಿರಿಕ್ ಅಂದಾಗ ಹೋಗ್ಬೇಕು. ಏನ್ ವ್ಯವಹಾರ ನಿಂದು? ಅಣ್ಣ ಆಗಿದಾಗೋಯ್ತು, ಇನ್ ಮುಂದೆ ನಾನು ಅವ್ಳ ಪ್ರವಾಸಕ್ಕೆ ಹೋಗಲ್ಲ. ಅವಳು ನನ್ನ ತಂಟೆ ಬರೋದ್ ಬೇಡ ಅಂತ ಹೇಳಿ. ನೋಡ್ದೇನೆಯಾ ನಿನ್ ಮಗಳ ಬಗ್ಗೆ ಹೇಳೋದಕ್ಕೆ ಕೇಳ ಇಲ್ಲ. ಏಯ್ ನೀನ್ ಮಾತಾಡ್ಬೇಡ, ನಂಗೆಲ್ಲ ಗೊತ್ತಾಯ್ತು ಕಣ. ನೀನೇನ್ ಕೆಚ್ಚಾಕಿದೀಯ ಅಂತ. ನಾನ್ ನಿನ್ ಸುಮ್ನೆ ಬಿಡಲ್ಲ ಕಣ, ಸುಮ್ನೆ ಬಿಡಲ್ಲ. ಏಯ್ ಮೊದಲು ನಿನ್ ತಂಗಿ ನೋಡ್ಕೋ, ನಾಯಿಗಿಂತ ಕಡೆ ಆಗೋಯ್ತಲ್ಲ ಅವಳು. ಏಯ್ ಏನ್ ಸುಮ್ನೆ ನಿಂತಿದ್ಯಾ? ಅವ್ನು ನಿನ್ನ ನಾಯಿ ಅಂತ ಇತ್ತು ಆಚೆ ಅವ್ರಿಗೆ. ನಾವು ಮಾತಾಡ್ತೀವಿ ಬಿಡ್ರಿ. ಏ ಸೋಮ, ಶಿಕ್ಷಕ ಹೆಸರುಗೊಳಿಸ್ತಿಲ್ಲ, ಸಂಬಂಧ ಇಟ್ಕೊಂಡ್ರೆ ಏನಾಯ್ತು ಅಂತ ಗೊತ್ತಾಗಣ್ರಿ? ಆಯ್ತಣ್ಣ, ಇನ್ ಮೇಲೆ ಇಂಥ ಸಹವಾಸ ಮಾಡಲ್ಲ. ಇನ್ ಮುಂದೆ ನನ್ ಸಹವಾಸಕ್ಕೆ ಬಂದ್ರೆ ಸುಮ್ನೆ ಬಿಡಲ್ಲ. ಏಯ್ ಏನೋ ಮಾಡ್ತೀಯಾ? ಹೋಗ ಹಿಂದೆ, ಬರೋ ಹಿಂದೆ. ಇಲ್ಲಿಗೆ ಮುಗೀತು ನಡಿ, ಬಂದ್ರೆ. ಇಷ್ಟೆಲ್ಲ ಕತೆ ಆಗಿದೆ ಸರ್. ಇದ್ರಲ್ಲಿ ನಂದೇನು ತಪ್ಪಿದೆ ನೀವೇ ಹೇಳಿ ಸರ್. ರಕ್ಷಣಾ ವೇದಿಕೆಯವರು ಬಂದು ರಾಜಿ ಮಾಡಿಸಿದ್ಮೇಲೆ ನಾನು ಅವಳ ಸಹವಾಸಕ್ಕೆ ಹೋಗಿಲ್ಲ ಸರ್. ಮತ್ತೆ ಅವಳನ್ನ ಕೊಲೆ ಮಾಡಿದಾರೆ ಯಾರು? ಸೋಮ ಅಂತೀಯ? ಇರ್ಬೋದು ಸರ್. ತುಳಸಿ ಮತ್ತೆ ಫೋನ್ ಮಾಡಿ ಪದೇ ಪದೇ ಅವನಿಗೆ ಟೆನ್ಷನ್ ಕೊಟ್ಟಿದ್ರೆ ಮಾಡಿರ್ಬೋದು ಸರ್. ಹಾಗಾದ್ರೆ ಸೋಮ ಎಲ್ಲಿ ಸಿಗ್ತಾನೆ? ಸೋಮ ಅಂದ್ರೆ ನೀವೇನಾ? ನಾನೇ ಸರ್. ಏನ್ ಸರ್ ವಿಷಯ? ಕೊಲೆ ಕೇಸ್ನಲ್ಲಿ ನಿಮ್ಮನ್ನ ವಿಚಾರಣೆ ಮಾಡಬೇಕಾಗಿತ್ತು. ಬನ್ನಿ ನಮ್ಮ ಜೊತೆ. ಕೊಲೆನಾ? ನಾನಾ ಕೊಲೆ ಮಾಡಿದ್ದೀನಿ ಸರ್? ನಿಮ್ ಲವರ್ ತುಳಸಿನ. ಏನ್ ಸರ್ ಹೇಳ್ತಿದ್ದೀರಾ? ಯಾಕೆ, ಯಾವಾಗ, ಹ್ಯಾಕ್ ಕೊಲೆ ಮಾಡಿದೆ ಅನ್ನೋದನ್ನ ನೀನ್ ನಮ್ಗೆ ಹೇಳ್ಬೇಕು. ಅದಕ್ಕೆ ಬಾ ನಮ್ ಜೊತೆ. ನಾನು ಅವಳನ್ನ ಕೊಲೆ ಮಾಡಿಲ್ಲ ಸರ್. ಕೊಲೆ ಮಾಡೋದಕ್ಕೆ ಕಾರಣನೇ ಇಲ್ಲ ಸರ್. ಕಾರಣ ಇಲ್ವಾ? ಅವಳು ನಿನಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಿದ್ದು, ಮದುವೆ ಆಗುವಂತ ಪೀಡಿಸ್ತಾ ಇದ್ದಿದ್ದು, ಇಷ್ಟು ಕಾರಣ ಸಾಕಲ್ವಾ ನಿಮ್ಮ ಹತ್ರ ಕೊಲೆ ಮಾಡೋದಕ್ಕೆ? ಹೌದು ಸರ್, ಅವಳು ಕೊಟ್ಟಿದ್ದ ಟಾರ್ಚರ್ಗೆ ನನಗೂ ಹಾಗೆ ಅನ್ಸಿತ್ತು ಸರ್. ಆದ್ರೆ ಈ ಕೊಲೆ ಮಾಡಿಲ್ಲ ಸರ್. ಅವಳ ಮನೆಗೆ ಹೋಗಿ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿ ಬಂದಿದ್ದಂತೆ? ಹೌದು ಸರ್, ಆವೇಶದಲ್ಲಿ ಆಗ ಮಾತಾಡಿದ್ದು ನಿಜ ಸರ್. ಆದ್ರೆ ಅದಕ್ಕೆ ನೀವು ಹೇಳಿದ್ದೆ ಕಾರಣ ಸರ್. ನಂಗೆ ಪಿಕ್ಚರ್ ಕರ್ಕೊಂಡು ಹೋಗ್ತೀಯಾ? ಬೇಡ, ನಿನ್ ಗಂಡ ನೋಡಿದ್ರೆ ಸುಮ್ಮನೆ ರಗಳೆ ಆಗುತ್ತೆ. ಒಂದಿನ ಆದ್ರೂ ಫಿಲಂ ಕರ್ಕೊಂಡು ಹೋಗಿದ್ಯಾ? ನಿನ್ ಗಂಡನ್ನ ಕೇಳು. ಮತ್ ನೀನ್ ಏನಕ್ಕಿರೋದು? ನಿನ್ನಿಂದ ನಾನ್ ಏನಕ್ಕೆ ಸುತ್ತಾಡ್ತಿರೋದು? ನೋಡು, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಸುಮ್ಮನೆ ನಿಮ್ಮ ಮನೆಯವ್ರು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ. ನಮ್ಮ
ಮನೆಯವ್ರು ಯಾರು ನನ್ನನ್ನು ಕೇಳೋದು ಇಲ್ಲ. ಇದಕ್ಕೆಲ್ಲ ಸೇರಿ ಒಂದ್ ಪ್ಲಾನ್ ಮಾಡೋಣ. ಏನು? ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಏನ್ ಮಾತಾಡ್ತಿದ್ದೀನಿ ನೀನು? ನಿಮಗೆ ತಲೆಯಲ್ಲಿ ಕೆಟ್ಟಿದೆ ಹೆಂಗೆ? ತಲೆ ಯಾಕೆ ಕೆಡ್ಬೇಕು? ನನ್ನ ಮದ್ವೆ ಆಗೋಕ್ ನಿಂಗೆ ಇಷ್ಟ ಇಲ್ವಾ? ಏಯ್, ನಿನ್ಗೆ ಮದುವೆ ಆಗಿದೆ, ಗಂಡನೂ ಇದ್ದಾನೆ, ಅದನ್ನ ನಾನ್ ನೆನಪಿಸ್ಬೇಕಾ? ಅದೆಲ್ಲ ನನಗೆ ನೆನಪಿದೆ. ಒಬ್ಬ ಗಂಡ ಇದ್ದು ಮತ್ತೆ ನನ್ನ ಮದುವೆ ಆಗ್ತೀಯಾ? ಅವನನ್ನ ಬಿಟ್ಬಿಡ್ತೀನಿ, ನಿನ್ನ ಮದ್ವೆ ಆಗ್ತೀನಿ ಅಷ್ಟೇ. ಏನ್ ಅಷ್ಟು ಸುಲಭವಾಗಿ ಹೇಳ್ತಿದ್ಯಾ? ಅವನನ್ನ ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತ? ಏನ್ ನಿನ್ ಕತೆ? ಅದೆಲ್ಲ ಏನೂ ಇಲ್ಲ. ಅವನ್ ದೊಡ್ಡ ವೇಸ್ಟ್. ಮದ್ವೆ ಆಗಿ 2 ವರ್ಷ ಆಯ್ತು, ಇನ್ನು ನನಗೆ ಮಕ್ಕಳೇ ಆಗಿಲ್ಲ. ನಂಗೆ ಅವನ ಜೊತೆ ಬಾಳೋಕೆ ಇಷ್ಟ ಇಲ್ಲ. ಮಗು ಆಗಿಲ್ಲ ಅಂತ ಅವನ್ನ ಬಿಟ್ಟು ನನ್ನ ಜೊತೆ ಬರ್ತೀಯಾ? ಬರ್ತೀಯಾ ಮಾಡ್ತೀಯಾ ಅಂದ್ರೆ ಏನರ್ಥ? ನಾನು ಅವನನ್ನ ಬಿಡ್ತೀನಿ, ನಿನ್ನ ಮದ್ವೆ ಆಗ್ತಿದ್ದೀನಿ ಅಷ್ಟೇ. ನೋಡು, ಅಷ್ಟು ಸುಲಭವಾಗಿ ನಾನು ನಿನ್ನ ಮದುವೆ ಆಗಕ್ಕಾಗಲ್ಲ. ಯಾಕೆ ಮದ್ವೆ ಆಗಕ್ಕಾಗಲ್ಲ? ಇಷ್ಟ ದಿನ ನನ್ನ ಜೊತೆ ಸುತ್ತಾಡಿದ್ಯಾ, ಮಜಾ ಮಾಡಿದ್ಯಾ, ಗಂಡ ಹೆಂಡತಿ ತರ ನಾವಿಬ್ರು ಇದ್ವಿ ತಾನೆ. ಇವಾಗ ಯಾಕೆ ಮದ್ವೆ ಆಗಕ್ಕಾಗಲ್ಲ? ನೋಡು, ಹಳೆ ಕಥೆ ಎಲ್ಲ ಇವಾಗ ಬೇಡ. ಒಂದು ಮದ್ವೆ ಆದಳನ ಮತ್ತೆ ಮದ್ವೆ ಆಗು ಅಂದ್ರೆ ಹೇಗೆ? ಆಹಾ, ಮಜಾ ಮಾಡೋಕೆ ಒಟ್ಟಿಗೆ ಸುತ್ತೋಕೆ ನಾನ್ ಬೇಕು. ಮದ್ವೆ ಮಾಡ್ಕೋ ಅಂದ್ರೆ ಎಷ್ಟು ಕಷ್ಟ ಅಲ್ವಾ ನಿಂಗೆ? ನೋಡ್ ತುಳ್ಸಿ, ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ನನ್ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ನೀನ್ ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನಿನ್ಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತು. ಇಷ್ಟೇ ಸರ್ ನಡೆದಿದ್ದು. ಮತ್ತೆ ಮತ್ತೆ ತುಂಬಾ ತೊಂದರೆ ಕೊಡ್ತಾ ಇದ್ಲು. ನಾನು ಇರೋ ಕಡೆಲ್ಲ ಬಂದು ಗಲಾಟೆ ಮಾಡ್ತಾ ಇದ್ಲು. ರಕ್ಷಣಾ ವೇದಿಕೆಯವರು ಖರ್ಚಿ ರಾಜಿ ಮಾಡಿದ್ಮೇಲೆ ಅವಳು ನನ್ನ ತಂಟೆಗೆ ಬರಲೇ ಇಲ್ಲ ಸರ್. ಆಮೇಲೆ ನಾನು ಅವಳನ್ನ ನೋಡ್ಲೇ ಇಲ್ಲ ಸರ್. ಇಷ್ಟೆಲ್ಲ ಆದ್ಮೇಲೆ ಅವಳು ಕೆಲಸ ಕೂಡ ಬರಲಿಲ್ಲ. ಇಷ್ಟಕ್ಕೆ ಕೊಲೆ ಮಾಡೋಕ್ಕಾಗತ್ತೆ ಸರ್? ಬಿಡ, ನೀನು ಹೇಳೋ ಕತೆನ ನಂಬ್ತೀನಿ, ಆದ್ರೆ ತನಿಖೆ ಇನ್ನೂ ಮುಗ್ದಿಲ್ಲ. ನಮ್ಮ ಪರ್ಮಿಷನ್ ಇಲ್ಲದಲೇ ನೀನು ಊರು ಬಿಟ್ಟು ಹೊರಗಡೆ ಹೋಗಾಗಿಲ್ಲ, ಗೊತ್ತಾಯ್ತಾ? ಹೀಗೆ ತುಳಸಿ ಕೊಲೆ ಅನೇಕ ವಿಚಿತ್ರ ತಿರುವುಗಳನ್ನ ಪಡೀತಾ ಮುಂದೆ ಸಾಗುತ್ತೆ. ರಾಜಾರೆಡ್ಡಿ ನಂತರ ಕೊಲೆಗಾರ ಸಿಕ್ತ ಅಂತ ಅನ್ಕೊಂಡು ಸೋಮನ ಮನೆಗೆ ಬಂದ ಪೊಲೀಸರಿಗೆ ಅಲ್ಲೂ ಒಂದು ಹೊಸ ಕತೆ ಕಾದಿತ್ತು. ಸೋಮನ ಕತೆ ನಂತರ ತುಳಸಿ ಕೊಲೆ ಕೇಸಿನ ತನಿಖೆ ಮತ್ತೆ ಮೊದಲಿಗೆ ಬಂದು ನಿಲ್ಲುತ್ತೆ. ತುಳಸಿ ಬದುಕಿರುವಾಗ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ಲೋ, ಸತ್ತು ಮೇಲೂ ಪೊಲೀಸರಿಂದ ಹಿಡಿದು ಎಲ್ರಿಗೂ ತಲೆನೋವಾಗ್ತಾಳೆ. ತುಳಸಿ ಕೊಲೆ ಮತ್ತು ಕವಿತಾ ನಾಪತ್ತೆ ಪ್ರಕರಣ ಗೊಂದಲದ ಗೂಡಾಗುತ್ತೆ. ಇದೇ ಹೊತ್ತಿಗೆ ತುಳಸಿ ಶವದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ ಪೊಲೀಸರು ಶಾಕ್ ಆಗ್ತಾರೆ. ಆದ್ರೆ ಸಣ್ಣದೊಂದು ಕ್ಲೂ ಅವರ ಮುಖದಲ್ಲಿ ನಗು ಮೂಡಿಸುತ್ತೆ. ಆ ಹುಡುಗಿ ಮರ್ಡರ್ ಕೇಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತ? ಎಸ್ ಸರ್, ಬಂದಿದೆ. ಆ ರಿಪೋರ್ಟಲ್ಲಿ ನಿಮಗೆ ಕೆಲವೊಂದು ಶಾಕಿಂಗ್ ನ್ಯೂಸ್ ಇದ್ದಾವೆ. ಹೌದಾ? ಅದೇನಂತ ಹೇಳಿ ಡಾಕ್ಟರ್. ಈ ಕೊಲೆ ಕೇಸ್ ತನಿಖೆ ಮುಗಿದ್ರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನೋಡಿ ಸರ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಈ ರಿಪೋರ್ಟ್ ನೋಡಿದ್ರೆ ಈ ತನಿಖೆ ನಾಳೆನೇ ಮುಗಿಯುತ್ತೆ ಅನಿಸುತ್ತೆ ನನಗೆ. ಇದೇನು ಡಾಕ್ಟರ್, ಸತ್ತಿರೋ ಹುಡುಗಿ ವಯಸ್ಸು 19-20 ಇರ್ಬೇಕಂತ ಅವ್ರ ಮನೆಯವರೇ ಹೇಳಿದ್ದಾರೆ. ನೀವು ನೋಡಿದ್ರೆ ತಪ್ಪು ಬರ್ದಿದ್ದೀರಾ? ಬಹುಶಃ ಬೇರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬೇಕು ಅಂತ ಕಾಣುತ್ತೆ ನೋಡಿ. ಖಂಡಿತ ಇಲ್ಲ ಇನ್ಸ್ಪೆಕ್ಟರ್, ನೀವು ತಿಳ್ಕೊಂಡಿರೋ ಥರ ಸತ್ತಿರೋ ಹುಡುಗಿ ವಯಸ್ಸು 19-20 ವರ್ಷ ಅಲ್ಲ, 12-13 ವರ್ಷ ಇದೆ. ಇದೇನು ಹೀಗೆ ಹೇಳ್ತಾ ಇದ್ದೀರಿ ಡಾಕ್ಟರ್? ಸತ್ತಿರೋ ಹುಡುಗಿ ಹೆಸರು ತುಳಸಿ ಅಂತ, ಅವಳಿಗೆ ಮದುವೆ ಆಗಿದೆ, ಅವಳಿಗೆ 19-20 ವರ್ಷ, ಅದು ಎಲ್ರಿಗೂ ಗೊತ್ತಿದೆ. ಖಂಡಿತ ಇಲ್ಲ. ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ. ಆಕೆ ಸತ್ತಿರೋದು ಸುಟ್ಗಾಯಗಳಿಂದ ಅಲ್ಲ. ಆಕೆ ಸತ್ತು ಸುಮಾರು 24 ಗಂಟೆ ಆದಮೇಲೆ ಆಕೆ ಡೆಡ್ ಬಾಡಿನ ಸುಟ್ಟಿದ್ದಾರೆ ಅಷ್ಟೇ. ವಾಟ್? ಎಂಥ ವಿಷಯ ಹೇಳ್ತಾ ಇದ್ದೀರಿ ಡಾಕ್ಟರ್? ಅಂದರೆ ಆಕೆನ ಕೊಂದು ಆಮೇಲೆ ಅವಳನ್ನ ಸುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ. ಆಕೆ ಸತ್ತು ಸುಮಾರು 24 ಗಂಟೆ ಮೇಲೆ ಸುಟ್ಟಿದ್ದಾರೆ. ಇವಾಗ ಸತ್ತಿರೋ ಥರ ನಾಟಕ ಆಡಿದ್ದಾರೆ ಅಷ್ಟೇ. ಸತ್ತಿರೋದು 12-13 ವರ್ಷದ ಹುಡುಗಿ ಆದರೆ ತುಳಸಿ ಏನಾದ್ರು? ಸರ್, ಅದೇ ವಠಾರದಲ್ಲಿ ಇನ್ನೊಬ್ಳು ಹುಡುಗಿ ಕಾಣೆಯಾಗಿದ್ದಾಳೆ. ಆಕೆ ವಯಸ್ಸು ಸುಮಾರು ಅಷ್ಟೇ ಇದೆ ಸರ್. ಎಸ್, ಸತ್ತಿರೋದು ತುಳಸಿ ಅಲ್ಲ, ಕವಿತಾನೆ. ಅದೇ ರೀ ಆ ಮಿಸ್ಸಿಂಗ್ ಕೇಸು. ಆದ್ರೆ ಕವಿತಾ ಯಾಕೆ ತುಳಸಿ ಮನೆಯಲ್ಲಿ ಸತ್ಲು? ಸರ್, ನಾವು ಮೊದಲು ಅಂದ್ಕೊಂಡಿದ್ದೆ ಸರಿ ಸರ್. ತುಳಸಿ ಗಂಡ ಶಿವಾರೆಡ್ಡಿನ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ತುಳಸಿ ವಿಷಯ ಗೊತ್ತಾಗಿ ಸಿಟ್ಟಿಂದ ಅವಳನ್ನ ಏನೋ ಮಾಡಿದ್ದಾನೆ, ಅದನ್ನ ಕವಿತಾ ನೋಡಿದಾಳೆ, ಅದಕ್ಕೆ ಅವಳನ್ನು ಮುಗಿಸ್ಬಿಟ್ಟಿದ್ದಾನೆ. ಎಸ್ ಸರ್, ಹೋಗಿ ಶಿವಾರೆಡ್ಡಿನ ನಡ್ಕೊಂಡ್ ಬರ್ತೀನಿ ಸರ್. ಮೊದಲು ಕಾಣೆಯಾಗಿರೋ ಹುಡುಗಿ ಅಪ್ಪ ಅಮ್ಮನ ಕರೆಸ್ರಿ, ಆ ಶವದಿತ್ತರ ಸಿಕ್ಕಿರೋ ವಸ್ತುಗಳನ್ನ ತೋರಿಸೋಣ. ಅವ್ರು ಐಡೆಂಟಿಫೈ ಮಾಡಿದ್ಮೇಲೆ ಮುಂದಿನ ಕ್ರಮ ಕೈಗೊಳ್ಳೋಣ ಅಂತೆ. ಎಸ್ ಸರ್. ಸರ್, ನಮ್ಮ ಮಗಳ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ನೋಡಿ, ನಮಗೆ ಕೆಲವು ಪ್ರಾಪರ್ಟಿ ಸಿಕ್ಕಿದೆ, ಅದು ನಿಮ್ಮ ಮಗಳದ ಅಂತ ನೋಡಿ.
ಹೌದು ಸರ್, ಈ ಬಟ್ಟೆ ಓಲೆ ಎಲ್ಲ ನಮ್ಮ ಮಗಳದೇ ಸರ್. ಎಲ್ಲಿ ಸಿಕ್ತು ಸರ್ ನಿಮ್ಗೆ ಇದೆಲ್ಲ? ಏನಾಯ್ತು ಅಂತ ಈಗಲೇ ನಾವು ಹೇಳೋಕ್ಕಾಗಲ್ಲ, ಅದನ್ನು ನಾವು ತಿಳ್ಕೋಬೇಕು. ನಿಮ್ಮ ಮಗಳ ಬಗ್ಗೆ ಒಂದು ಕೆಟ್ಟ ಸುದ್ದಿ ಇದೆ. ಕೆಟ್ಟ ಸುದ್ದಿನ ಸರ್? ನನ್ನ ಮಗಳಿಗೆ ಏನಾಯ್ತು ಸರ್? ಹೇಳಿ ಸರ್. ನಿಮ್ಮ ಮಗಳೇ ನಿಮಗೆ ಜೀವಂತವಾಗಿ ಸಿಕ್ಕೋದಿಲ್ಲ. ಸರ್ ಏನು ಹೇಳ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಅವಳು ಸತ್ತಿಗಾಗಲೇ 3-4 ದಿನ ಆಗಿದೆ. ತುಳಸಿ ಮನೆಯಲ್ಲಿ ಸಿಕ್ತಲ್ಲ ಶವ, ಅಲ್ಲಿ ಸಿಕ್ಕ ವಸ್ತುಗಳಿವೆ. ಏನ್ ಹೇಳ್ತಿದ್ದೀರಾ ಸರ್? ತುಳಸಿ ಮನೇಲಿ ನಮ್ಮ ಮಗಳ ಬಟ್ಟೆ ಹೆಂಗ್ ಸರ್ ಸಿಕ್ತು? ಅದೇ ನಮಗೂ ಕನ್ಫ್ಯೂಷನ್ ಆಗಿದೆ. ಸತ್ತಿರೋದು ತುಳಸಿ ಅಂತಾರೆ, ಆದರೆ ಬಾಡಿ ಮಾತ್ರ ನಿಮ್ಮ ಮಗಳದು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಆ ಶವದ ವಯಸ್ಸು 13 ವರ್ಷ ಅಂತ ಹೇಳುತ್ತೆ. ನಮ್ ಕವಿತಾ ಅಲ್ಲಿಗೆ ಯಾಕ್ರಿ ಹೋಗಿದ್ಲು? ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳ ಶವ ಹಾಸ್ಪಿಟ್ಲಲ್ಲಿದೆ, ನೀವು ಹೋಗಿ ಪಡ್ಕೋಬೋದು. ಸರ್, ತುಳಸಿ ಮನೆಯಲ್ಲಿ ನಮ್ಮ ಮಗಳು ಹೇಗೆ ಸತ್ಲು ಸರ್? ಅದನ್ನೇ ನಾವು ವಿಚಾರಿಸ್ತಾ ಇದ್ದೀವಿ. ತುಳಸಿ ಏನದ್ಲು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಈ ಪ್ರಕರಣ ಇನ್ನಷ್ಟು ಕುತೂಹಲ ಕೆರಳಿಸ್ತಾ ಮತ್ತಷ್ಟು ಕಗ್ಗಂಟಾಗುತ್ತೆ. ತುಳಸಿ ಮನೆಯಲ್ಲಿ ಸಿಕ್ಕಿದ್ದು ಕವಿತಾ ಶವ ಅಂತಾದ್ರೆ ತುಳಸಿ ಏನಾದ್ಲು, ಎಲ್ಲಿ ಹೋದ್ಲು? ಕವಿತಾ ತುಳಸಿ ಮನೆಯಲ್ಲಿ ಹ್ಯಾಕ್ ಸತ್ಲು? ಅಥವಾ ಕವಿತಾ ಶವ ತುಳಸಿ ಮನೆಗೆ ಹ್ಯಾಕ್ ಬಂತು? ಎದುರುಗಡೆ ಮನೆಯಲ್ಲಿ ತಮ್ಮ ಮಗಳ ಕೊಲೆ ನಡೆದ್ರು, ಎದುರುಗಡೆನೆ ಇದ್ದ ಕವಿತಾ ಮನೆಯವ್ರಿಗೆ ಅದು ಯಾಕೆ ಗೊತ್ತಾಗ್ಲಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗುತ್ತೆ. ಪೊಲೀಸರ ಪ್ರಕಾರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗಿರೋದು ಒಂದು, ತುಳಸಿ ಗಂಡ ಶಿವಾರೆಡ್ಡಿ ಇಲ್ಲ ತುಳಸಿ ಬದುಕಿರೋ ಸಾಧ್ಯತೆಗಳು ತೀರಾ ಕಡಿಮೆ ಅನಿಸಿ ಪೊಲೀಸರು ಶಿವಾರೆಡ್ಡಿನ ಕರ್ಕೊಂಡ್ಬಂದು ವಿಚಾರಣೆ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಕವಿತಾ ಸತ್ತು ಶವ ಆಗಿದ್ದಕ್ಕೆ ಪೊಲೀಸರ ಮುಂದೆ ಸಾಕ್ಷಿಗಳಿದ್ವು. ತುಳಸಿ ನಾಪತ್ತೆ ಆಗಿದ್ಲು. ಕ್ಷಣಕ್ಕೂ ವಿಚಿತ್ರ ತಿರುವುಗಳನ್ನ ಪಡಿತಾ ಕುತೂಹಲ ಕೆರಳಿಸಿದ್ದ ಈ ಜೋಡಿ ಕೊಲೆ ಅಥವಾ ನಾಪತ್ತೆ ಪ್ರಕರಣ ಅಂತಿಮ ಘಟ್ಟದಲ್ಲಿ ಪೊಲೀಸರಿಗೆ ಒಂದು ಶಾಕ್ ನೀಡುತ್ತೆ. ಮೊದಲೇ ಹೇಳಿದಾಗೆ ಪೊಲೀಸರ ತನಿಖೆಯ ದಾರಿಯಲ್ಲಿ ಹೊಸ ಒಂದು ಪಾತ್ರ ಸೃಷ್ಟಿಯಾಗುತ್ತೆ. ನಮಸ್ಕಾರ ಸರ್. ಏನಮ್ಮ, ಏನ್ ಬೇಕಾಗಿತ್ತು? ಸರ್, ನನ್ನ ಹೆಸರು ಲಲಿತಾ ಅಂತ. ಹೂ ಮಾರಿ ಜೀವನ ಮಾಡ್ತಿದ್ದೀವಿ. ಏನಮ್ಮ ನಿನ್ ಕಂಪ್ಲೇಂಟ್? ಕಂಪ್ಲೇಂಟ್ ಏನಿಲ್ಲ ಸರ್, ಒಂದು ವಿಷಯ ಇತ್ತು. ಮೊನ್ನೆ ಬೆಂಕಿ ಹಚ್ಕೊಂಡು ಸತ್ತೋದ್ಲಲ್ಲ ಸರ್, ತುಳಸಿ ಅಂತ, ಅವ್ರ ಮನೆ ಹತ್ರನೇ ಸರ್ ನಾನಿರೋದು. ಸರಿ, ಅದೇನು ವಿಷಯ ಸರಿಯಾಗಿ ಹೇಳಮ್ಮ. ಸರ್, ಮೊನ್ನೆನೇ ಬಂದು ಹೇಳ್ಬೇಕು ಅಂತ ಇದ್ದೆ ಸರ್, ಆದ್ರೆ ಭಯ ಆಗೋಯ್ತು. ಆಯ್ತಮ್ಮ, ಇಲ್ಲೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದೇನು ವಿಷಯ ಅಂತ ಹೇಳು. ಸರ್, ಮೊನ್ನೆ ಬೆಳಿಗ್ಗೆನೆ ಎದ್ದು ಊತರಕ್ಕೆ ಅಂತ ಮಾರ್ಕೆಟ್ಗೆ ಹೊರಟಿದ್ದೆ. ಇನ್ನ ಬೆಳಗ್ಗೆ ಕರೆದಿರ್ಲಿಲ್ಲ ಸರ್ ಅವರು. ನೀನು ತುಳಸಿ ನೋಡಿದ್ಯಾನಮ್ಮ? ಹೌದು ಸರ್, ಮೊದಲು ನನಗೂ ಭಯ ಆಯ್ತು. ಹಿಂದಿನ ದಿನಾನೇ ಸೊತ್ತಿದ್ಲಲ್ಲ ಸರ್, ಅವಳು ಭೂತ ಅಂದ್ಬಿಟ್ಟು ನಾನು ಯಾರಿಗೂ ಹೇಳಲಿಲ್ಲ ಸರ್. ಹಿಂದಿನ ದಿನ ಸತ್ ತುಳಸಿ ಮತ್ತೆ ಮನೆಗೆ ಹೇಗೆ ಬಂದು? ಸರ್, ಅಲ್ಲೇ ಅವಳು ಯಾರ್ದೋ ಮನೇಲಿ ಕದ್ದು ಕೂತಿದ್ಲು ಸರ್. ಬೆಳಿಗ್ಗೆ ಎದ್ದು ತಪ್ಪಿಸ್ಕೊಳಕ್ ನೋಡಿದ್ದಾಳೆ ಸರ್, ಆದ್ರೆ ನನ್ನ ಕಣ್ಣು ಕಾಣಿಸ್ಕೊಂಡ್ಲು. ನೀನು ಹೇಳಿದ್ದು ಒಳ್ಳೇದಾಯ್ತಮ್ಮ, ಆದ್ರೆ ಬಂದಿದ್ದು ಸ್ವಲ್ಪ ತಡ ಆಯ್ತು. ಇರ್ಲಿ ಬಿಡು. ಸರ್, ನಾನು ನೋಡಿದ್ದು ತುಳಸಿ ದೇವ ಅಂತ ಅನ್ಕೊಂಡಿದ್ದೆ ಸರ್, ಆದ್ರೆ ಸೊತ್ತಿದ್ದು ಕವಿತಾ ಅಂತ ಗೊತ್ತಾದ್ಮೇಲೆ ನಿಮ್ಗೆ ವಿಷಯ ತಿಳ್ಸೋಣ ಅಂತ ಬಂದೆ ಸರ್. ನೀನು ಕತ್ಲಲ್ಲಿ ನೋಡಿದ್ದು ತುಳಸಿ ಅನ್ನೋದು ಗ್ಯಾರಂಟಿ ತಾನೆ? ನನ್ನ ಮಕ್ಕಳಾಣೆಗೂ ನಿಜ ಸರ್. ಕತ್ಲಲ್ಲಿ ಡಿಕ್ಕಿ ಹೊಡೆದು ಗಾಬರಿಯಿಂದ ಓಡೋಗ್ಬಿಟ್ರು ಸರ್. ಸರಿಯಮ್ಮ, ಈ ವಿಚಾರಣೆ ಮುಗಿಯೋ ತನಕ ನೀನು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ, ನಾನು ವಿಚಾರಿಸ್ತೀನಿ. ಆಗ್ಲಿ ಸರ್, ನಾನು ಹೇಳ್ದೆ ಅಂತ ಈ ವಿಷಯನ ಯಾರಿಗೂ ತಿಳಿಸ್ಬೇಡಿ ಸರ್. ನೀನೇನು ಹೆದರಿಕೆ ಬೇಡಮ್ಮ, ನೀನು ಹೋಗು. ಆಯ್ತು ರೇ ಗೌಡ್ರೆ, ಸರ್, ಆ ತಂದೆ ಮಗ ಅವಳ ಗಂಡನ ಕರ್ಕೊಂಬರ್ರಿ. ಇದರಿಂದ ದೊಡ್ಡ ಪಟಾಲಮ್ಮ ಇದ್ದಂಗಿದೆ. ತುಳಸಿ ಏನಾದ್ರೂ ನೋಡೋಣ. ಓಕೆ ಸರ್. ಈಗಲಾದ್ರೂ ಹೇಳ್ರ ತುಳಸಿ ಎಲ್ಲಿ ಅಂತ. ಸರ್, ಅದೇ ಸರ್, ಆ ರಾಜಾರೆಡ್ಡಿ ನಮ್ಮ ತುಳಸಿ ಬಗ್ಗೆ ಕೆಟ್ಟದಾಗ ಏನೇನೋ ಹೇಳ್ತಾ ಇದೆ ಸರ್. ಇದರಿಂದ ನಮ್ಮ ಕುಟುಂಬಕ್ಕೆ ನಮ್ಮ ಒಟ್ಟಾರದಲ್ಲಿ ತುಂಬಾ ಅವಮಾನ ಆಗಿತ್ತು ಸರ್. ಅದೆಲ್ಲ ಗೊತ್ತಿರೋ ಕತೆ ಕಣಲ್ಲಿ. 3 ಜನ ಅದನ್ನೇ ಹೇಳಿದ್ದಾರೆ, ಮುಂದಕ್ಕೆ ಹೇಳು. ಆಮೇಲೆ ಸರ್, ಒಂದಿನ ನಾನು ತುಳಸಿ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ ಸರ್. ರೇ ಗೌಡ್ರೆ, ಬಾಗಿ ಕೆಲಸ ಮುಗಿಸ್ಕೊಂಡು ಬರ್ರಿ. ಈ ಕೇಸ್ನಲ್ಲಿ ಎಷ್ಟು ಜನ ಇದಾರೆ ಅಂತ ನೋಡೇ ಬಿಡೋಣ. ಕರ್ಕೊಂಡೋಗಿ ನನ್ನ ಮಕ್ಕಳನ್ನ ಲಾಕಪ್ ತಳ್ಳ್ರಿ. ಆಯ್ತು ಸರ್.
ಏನಮ್ಮ ನಿನ್ನ ಹೆಸರು? ತುಳಸಿ ತಾನೆ? ಹೌದು ಸರ್, ನಾನೇ ತುಳಸಿ. ಮತ್ತೆ ನೀನು ಇನ್ನೂ ಬದುಕಿದೆಯಲ್ಲ, ನೀನು ನಿಜವಾಗ್ಲೂ ಬದುಕಿದ್ಯೋ ಅಥವಾ ನಾನು ಮಾತಾಡಿಸ್ತಾ ಇರೋದು ತುಳಸಿ ದೇವಾನು? ಯಾರ ಮನೆ ಇದು? ಇದು ನಮ್ ಚಿಕ್ಕಮ್ಮನ ಮನೆ ಸರ್. ಓಹೋ, ಅಲ್ಲಿ ಸತ್ತೋ ಇಲ್ಲಿ ನಿನ್ ಚಿಕ್ಕಮ್ಮನ ಮೇಲೆ ಆರಾಮಾಗಿದ್ಯಾ? ನಡೆ. ಎಲ್ಲಿಗೆ ಸರ್? ಇನ್ನೆಲ್ಲಿಗೆ? ಅಲ್ಲಿ ನಿಮ್ಮ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ, ಎಲ್ಲಿಗೆ ಅಂತ ಗೊತ್ತಾಗತ್ತೆ. ಕರ್ಕೊಳಮ್ಮ. ಹಾ ನಡೆ. ಹಾ ಎಲ್ಲ ಆರೋಪಿಗಳು ಒಟ್ಟಾಗಿ ಸೇರಿದ್ದೀರಾ? ಒಬ್ಬೊಬ್ಬರಾಗಿ ನಿಜಾನ ಹೇಳಿ, ಇಲ್ಲ ಅಂದ್ರೆ ಮತ್ತೆ ಬೆಂಡೆತ್ಬೇಕಾಗತ್ತೆ. ಸಾಹೇಬ್ರು ಹೇಳ್ತಾರೆ ಕೇಳಿಸ್ತಾ ಇಲ್ಲ? ರಾಜಾರೆಡ್ಡಿ ಅಂತ ಹೇಳಿದ್ನಲ್ಲ ಸರ್, ಅವ್ನು ನನ್ನ ತಂಗಿ ಬಗ್ಗೆ ಏನೇನೋ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಸರ್. ಅವ್ನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ. ತುಳಸಿ, ಯಾಕಮ್ಮ ಇಷ್ಟೊಂದು ಡಲ್ಲ ಕೂತ್ಕೊಂಡಿದ್ಯಾ? ಏನಿಲ್ಲ ಅಣ್ಣ, ಅದೇ ಆ ರಾಜಾರೆಡ್ಡಿ ವಿಷಯಕ್ಕೆ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ. ಏನಂತ ಅವನಿಗೆ? ಆವತ್ತು ಬೈದ್ ಕಳ್ಸಿದ್ ಸಾಲ್ದಂತ? ಫ್ಯಾಕ್ಟ್ರಿಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನನ್ನ ವಿಷಯನೇ ಮಾತಾಡ್ತಿದ್ದಾನೆ. ನಂಗೆ ತುಂಬಾ ಕಡೆ ಅವಮಾನ ಮಾಡಿದ್ದಾನೆ. ಇಷ್ಟಾದ್ರೂ ಅವ್ನು ಬುದ್ಧಿ ಬರ್ಲಿಲ್ವಾ? ಅವನ ವಿಷಯನ ನನಗೆ ಬಿಟ್ಬಿಡು, ಅವನಿಗೆ ಸರಿಯಾಗಿ ಬುದ್ಧಿ ನಾನು ಕಲಿಸ್ತೀನಿ. ತುಳಸಿ, ಬಾಯ್ಲಿ, ನಿನ್ಗೊಂದು ಪ್ಲಾನ್ ಹೇಳ್ತೀನಿ. ಏನ್ ಪ್ಲಾನು? ನೋಡಲಿ. ಕವಿತಾ ಕುಂಟೆಪಿಲ್ಲ ಆಡ್ತಿದ್ದಾಳೆ, ಅವಳನ್ನ ಇಟ್ಕೊಂಡು ಏನ್ ಪ್ಲಾನ್ ಮಾಡ್ತೀಯಾ? ಅವಳನ್ನ ಒಳಗಡೆ ಕರಿ, ಅವಳನ್ನ ಇಲ್ಲೇ ಕೊಂದು ಸುಟ್ಟು ಹಾಕ್ಬಿಡ್ತೀನಿ. ಆಮೇಲೆ ನೀನು ಎಲ್ಲಾದರೂ ತಲೆ ತಪ್ಪಿಸ್ಕೊ. ಸತ್ತಿರೋದು ನೀನೇ, ರಾಜಾರೆಡ್ಡಿನೇ ಸುಟ್ಟು ಕೊಂದಿದ್ದಾನೆ ಅಂತ ಸುದ್ದಿ ಹಬ್ಬಿಸ್ತೀನಿ. ಹೇಗಿದ್ರು ನೀವಿಬ್ರು ನೋಡೋಕೆ ಒಂದೇ ಥರ ಇದ್ದೀರಾ, ಯಾರಿಗೂ ಗೊತ್ತಾಗಲ್ಲ. ರಾಜಾರೆಡ್ಡಿ ಮುಂದೆ ಕಂಬಿ ಎಣಿಸ್ತಾನೆ, ನೀನು ಆರಾಮಾಗಿರ್ಬೋದು. ಅಣ್ಣ, ನೀನ್ ಎಷ್ಟು ಒಳ್ಳೆಯವನು. ನನಗೋಸ್ಕರ ಏನೆಲ್ಲ ಪ್ಲಾನ್ ಮಾಡಿದ್ಯಾ? ಇರು, ಕರ್ಕೊಂಡು ಬರ್ತೀನಿ. ಕವಿತಾ, ಏನಕ್ಕ? ಬಾ ಮನೆಗೆ ಹೋಗೋಣ. ಬಾ. ಯಾಕಕ್ಕ ಬಾಗ್ಲಾಗ್ತಿದ್ದೀರಾ? ತುಂಬಾ ಗಾಳಿ ಕಣೆ, ಇವಾಗಷ್ಟೇ ಕಸ ಗುಡ್ತಿದ್ದೀನಿ, ಮನೆಯೆಲ್ಲ ಧೂಳಾಗುತ್ತೆ ಅದಕ್ಕೆ. ಬಾ. ಕೂತ್ಕೋ. ನಂಗೆ ತುಂಬಾ ಬೋರ್ ಆಗ್ತಿತ್ತು ಕವಿತಾ, ಅದಕ್ಕೆ ಮಾತಾಡೋಣ ಅಂತ ಕರೆದೆ. ಯಾಕಕ್ಕ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ, ರಜಾ ಹಾಕಿದ್ದೀನಿ. ನಿಮ್ಮ ಮಮ್ಮಿ ಮನೇಲಿಲ್ವಾ? ಇಲ್ಲ, ತರಕಾರಿ ತರಕ್ ಹೋಗಿದೆ. ಹೌದಾ, ಒಂದ್ ನಿಮಿಷ. ಈ ಡ್ರೆಸ್ಸು ಹಳೇದು, ಒಂದೆರಡು ಸಲ ಹಾಕಿದ್ದೀನಿ. ನಂಗೆ ತುಂಬಾ ಟೈಟ್ ಆಗುತ್ತೆ, ಇದು ನಿಮ್ಗೆ ಹಾಕ್ಬೋದು. ಹಾಕೋತೀಯಾ? ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಾ, ನಾನು ನಿನ್ ಕನ್ನಡಿಲಿ ತೋರಿಸ್ತೀನಿ.
ಇಲ್ಲಲ್ಲ ಇವಾಗ ಏನ್ ಮಾಡೋದಪ್ಪ? ಹೇಳಿದ್ನಲ್ಲಪ್ಪ, ಹೆಣನ ಸುಟ್ಟಾಕ್ಬಿಡೋಣ. ಆಮೇಲೆ ನನ್ನ ತುಳಸಿನೇ ಸತ್ತಿದ್ದಾಳೆ ಅನ್ನೋ ತರ ಎಲ್ಲ ಹತ್ಕೊಂಡ್ ಕುತ್ಕೊಂಬೋಣ, ಸರಿನಾ? ರಾಜಾರೆಡ್ಡಿ ಮೇಲೆ ಸೇಡ್ ತೀರಿಸ್ಕೊಬೇಕು ಅಂತ ಈ ರೀತಿ ಮಾಡಿದ್ವಿ ಸರ್. ಇನ್ನು ಅನಾಹುತ ಆಗೋಯ್ತು. ಯಾರ್ದೋ ಮೇಲಿನ ಸಿಟ್ಟಿಗೆ ಪಾಪ ಇನ್ನೋಸೆಂಟ್ ಹುಡುಗಿನ ಕೊಲೆ ಮಾಡಿದಾರಲ್ಲಯ್ಯ, ನಿಮ್ಮನ್ನ ಕ್ಷಮಿಸ್ಲೇಬಾರ್ದು. ರೇ, ಕರ್ಕೊಂಡು ಒಳಗಡೆ ಹಾಕ್ರಿ ಅವ್ರನ್ನ, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ. 4 ಜನಕ್ಕೂ ನೇಣಗಂಬೆ ಕೇರಿಸ್ಬೇಕು. ಎಂಥ ದುರಂತ ನೋಡಿ. ಯಾರ್ಯಾರ್ದು ಆಸೆಗೆ, ಸೇಡಿಗೆ, ದ್ವೇಷಕ್ಕೆ ಬಲಿಯಾಗಿದ್ದು ಒಬ್ಳು ಮುಗ್ಧ ಹುಡುಗಿ. ಪ್ರತಿ ಕಥೆಯಲ್ಲೂ ಇಂಥದ್ದೇ ಒಂದು ದುರಂತ ಇದ್ದೇ ಇರುತ್ತೆ. ತನ್ನ ಹಾಗೆ ಇರೋ ಮುಗ್ಧ ಹುಡುಗಿನ ಸಾಯಿಸುವಾಗ್ಲಾದ್ರೂ ತುಳಸಿಯ ಹೆಂಗರಳು ಕರಗಲಿಲ್ಲ ಅನ್ನೋದು ವಿಷಾದ. ಅವಳಿಗೆ ಒಂದು ಜೀವಕ್ಕಿಂತ ತನ್ನ ಸೇಡಿನ ಸಾಧನೆನೇ ದೊಡ್ಡದಾಗುತ್ತೆ. ರೆಡ್ಡಿ ಕುಟುಂಬಕ್ಕೆ ತಮ್ಮ ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ದೇವರು ಸಾಕಷ್ಟು ಅವಕಾಶಗಳನ್ನ ನೀಡಿದ್ದ. ರಾಜಾರೆಡ್ಡಿ ಬಂದು ಹೇಳ್ದಾಗ್ಲೇ ತುಳಸಿ ತನ್ನ ಚಾಳಿನ ಬಿಟ್ಟಿದ್ರೆ ತುಳಸಿಯ ಸಂಸಾರ ಸರಿಯಾಗಿರ್ತಿತ್ತು. ಸೋಮ ಬಂದು ಗಲಾಟೆ ಮಾಡಿದ್ದು ಮತ್ತು ರಕ್ಷಣಾ ವೇದಿಕೆಯವರು ಬಂದು ರಾಜಿ ಮಾಡಿಸಿದಾಗಲೂ ಗೋವಿಂದ ರೆಡ್ಡಿ ಮತ್ತು ನಾಗರೆಡ್ಡಿ ತಮ್ಮ ಕುಟುಂಬದ ಬಗ್ಗೆ ಕಾಳಜಿ ತೋರಿಸಬೇಕಾಗಿತ್ತು. ಆದ್ರೆ ತಮ್ಮ ಅತಿಯಾದ ಪ್ರೀತಿ ಮತ್ತು ತುಳಸಿ ಮೇಲಿನ ಮಮತೆ ಒಂದು ಮುಗ್ಧ ಜೀವಿಯ ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಕ್ಷುಲ್ಲಕ ಕಾರಣಕ್ಕೋಸ್ಕರ ಒಂದು ಅಮೂಲ್ಯವಾದ ಜೀವನ ಬಲಿ ತಗೊಂಡಿದ್ದು ಯಾರೂ ಕ್ಷಮಿಸೋಕಾಗದೇ ಇರುವಂತಹ ಅಪರಾಧ. ನೆರೆಹೊರೆಯವರೇ ಕತ್ಕುಯ್ಯುವಂತ ಕೆಲಸ ಮಾಡಿದ್ರೆ ಯಾರನ್ನ ನಂಬೋದು ಅನ್ನೋದೇ ಪ್ರಶ್ನೆ ಆಗುತ್ತೆ. ನಾವು, ನಮ್ಮ ಕುಟುಂಬ, ನೆರೆಹೊರೆಯವರಿಗೆ ಎಚ್ಚರದಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.